ದುರ್ಗಾ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಬೇರೆಯವ್ರು ಹೇಳ್ದೇ ಇರಬಹುದು, ಆದ್ರೆ ನಾನು ಹೇಳ್ತೀನಿ. ನನಗೆ ಅನುಭವ ಜಾಸ್ತಿನೇ ಇದೆ, ನನಗೆಲ್ಲ ಅರ್ಥ ಆಗುತ್ತೆ. ಏನ್ ಗೊತ್ತಾಯ್ತು? ಏನ್ ಹೇಳ್ತಿದ್ದೀರಾ ಅಜ್ಜಿ? ಸ್ವಲ್ಪ ಬಿಡಿಸಿ ಹೇಳಿ. ಮನೇಲಿ ಎಲ್ರು ಗಂಡನ್ ಪಾದ ಪೂಜೆ ಮಾಡ್ತಿದ್ದಾರೆ. ನನ್ನ ಗಂಡ ಇದ್ದಿದ್ರೆ ನಾನು ಅವ್ರ ಹಾಗೆ ಪೂಜೆ ಮಾಡಬಹುದಿತ್ತು, ಸಂಭ್ರಮಿಸ್ಬೋದಿತ್ತು ಅಂತ ಎಲ್ಲ ನಿನ್ಗೆ ಅನ್ನಿಸ್ತಿದೆ ಅಲ್ವಾ? ನಿಂಗೆ ನೋವು ಆಗ್ತಿದೆ ಅಲ್ವಾ? ಹೌದು ಅಜ್ಜಿ, ಅದೇ ಆ ನೋವಿದೆ. ನಿನ್ ಮನಸ್ಸಲ್ಲಿ ಉಳ್ಕೊಂಡಿರೋ ನೋವು ನನಗೂ ಅರ್ಥ ಆಗುತ್ತೆ. ನೋಡಮ್ಮ, ದಾಂಪತ್ಯದಲ್ಲಿ ಉಡುಗೊರೆಗಳು ಮುಖ್ಯ ಆಗಲ್ಲ. ಆಸ್ತಿ, ಹಣ, ವಯಸ್ಸು ಇದ್ಯಾವುದೂ ಮುಖ್ಯ ಆಗಲ್ಲ. ಮುಖ್ಯ ಆಗೋದು ಪರಸ್ಪರ ಪ್ರೀತಿ, ಸನಿಹ. ಒಬ್ರಿಗೊಬ್ರು ಎಷ್ಟು ಸಮಯ ಕೊಡ್ತಾರೆ ಅನ್ನೋದ್ರ ಮೇಲೆ ಗಂಡ ಹೆಂಡತಿ ಸಂಬಂಧ ನಿಂತಿರುತ್ತೆ. ನನಗೂ ಇದೆಲ್ಲ ಅರ್ಥ ಆಗುತ್ತೆ ಅಜ್ಜಿ, ಆದ್ರೆ ನಾನೇನ್ ಮಾಡ್ಲಿ? ಏನ್ ಮಾಡೋದು ಅಂತ ಕೈ ಕಟ್ಕೊಂಡು ಕೂತ್ರೆ ಸಂಸಾರ ಸಾಗ್ಬೇಕಲ್ಲಮ್ಮ. ನೋಡು ದುರ್ಗಾ, ಈ ವಯಸ್ಸಲ್ಲಿ ಚೆನ್ನಾಗಿ ದುಡ್ದು ಬಿಡೋಣ. ಮುಂದೆ ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲ ಕೂತು ತಿನ್ಬಹುದು ಅಂತ ಸಂಸಾರ ಬಿಟ್ಟು ದುಡಿಯಕ್ ಹೋದ್ರೆ ದಾಂಪತ್ಯ ಉಳಿಯುತ್ತೇನಮ್ಮ. ದುರ್ಗಾ, ಕಿಶೋರ್ಗೆ ಫೋನ್ ಮಾಡಿ ಆದಷ್ಟು ಬೇಗ ಬಂದು ಇಲ್ಲೇ ಉಳ್ಕೊಳಕ್ ಹೇಳು. ನೀವಿಬ್ರು ಮತ್ತೆ ನಿಮ್ ಜೀವನನ ಹೊಸದಾಗಿ ಶುರು ಮಾಡಿ. ಮುಂದಿನ ವರ್ಷ ನೀನು ಲಕ್ಷ್ಮೀ ಸರು ತರ ಗಂಡನ್ ಪಾದ ಪೂಜೆ ಮಾಡೋದನ್ನ ನಾನ್ ಕಣ್ಣಾರೆ ನೋಡ್ಬೇಕು, ಗೊತ್ತಾಯ್ತಾ? ಪ್ರಯತ್ನ ಪಡ್ತೀನಿ ಅಜ್ಜಿ, ಖಂಡಿತ. ನೊಂದ್ಕೋಬೇಡ, ದೇವ್ರಿದ್ದಾನೆ. ಇದನ್ನ ಹೇಳೋದಿಕ್ಕೆ ನಿನ್ನ ನಿಲ್ಲಿಸ್ಕೊಂಡಿದ್ದು. ಸರಿ ನಡಿ, ಅವರೆಲ್ಲ ರೆಡಿ ಮಾಡಿರ್ತಾರೆ, ನಾವು ಹೋಗೋಣ. ಬಾ. ನಾ ಹೇಳಿದ್ ನೆನ್ಪಿರ್ಲಿ. ಬಾ. ರಾಮ್, ಯಾಕಪ್ಪ ಬೇಜಾರ? ಬೇಜಾರಂತೇನಿಲ್ಲಮ್ಮ. ಪಾಪ ವ್ರತ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ ಅಂತರಂಗೆ ಹೀಗಾಯ್ತಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಅವಳಿಷ್ಟು ನೊಂದ್ಕೊಂಡಿರ್ಬೇಕು ಅಂತ. ಪಾಪ ಅವಳಿಗೆ ನನ್ನ ವಿಷಯದಲ್ಲಿ ಯಾವುದು ಕಂಪ್ಲೀಟಾಗಿ ಸಿಗ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ಅವಳು ಮನೆಗೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವಳಿಗೆ ಏನು ಅನ್ಕೋತಾಳೋ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಭಕ್ತ ಅಂತ ಅನ್ನಿಸ್ಕೊಂಡ್ ಮಾತ್ರಕ್ಕೆ ಫಲ ಸಿಗಲ್ಲಪ್ಪ. ನಿಜವಾದ ಭಕ್ತ ಯಾರು ಅಂತ ಆ ಭಗವಂತನಿಗೆ ಗೊತ್ತಿರುತ್ತೆ. ಅಂದ್ರೆ ಅರ್ಥ ಆಗ್ತಾ ಇಲ್ಲ. ರಾಮ್, ಕೋಟ್ಯಾಂತರ ಜನ ಭಕ್ತರಿದ್ರು ಕೃಷ್ಣ ತಿರುಗಿದ್ದು ಕನಕದಾಸ ಒಬ್ಬನಿಗೆ. ಸಂಸಾರ ಅಂದ್ರೆ ಹೀಗೇನಪ್ಪ. ಹೆಂಡತಿ ಅಂತ ಅನ್ಸ್ಕೊಂಡ್ರೆ ಸಾಲದು, ಮನಸ್ಸಲ್ಲಿ ಪವಿತ್ರವಾದ ಪ್ರೀತಿ ಇರಬೇಕು. ಮಾ, ನೀನು ಯಾವುದಕ್ಕೋ ಯಾವುದನ್ನೋ ಲಿಂಕ್ ಮಾಡ್ತಾ ಇದೆಯಾ. ಸಂಸಾರನೇ ಬೇರೆ, ಪೂಜೆ ಪುನಸ್ಕಾರನೇ ಬೇರೆ. ರಾಮ್, ದಾಂಪತ್ಯ ಅನ್ನೋದೇ ಒಂದು ತಪಸ್ಸು. ಈ ಪೂಜೆ, ಪುನಸ್ಕಾರ, ವ್ರತ ಇದೆಲ್ಲ ಸಾಮಾನ್ಯವಾದದ್ದಲ್ಲಪ್ಪ. ಇದಕ್ಕೆಲ್ಲ ಇದ್ರದೇ ಆದ ಒಂದು ವಿಶೇಷತೆ ಇದೆ. ಓದ್ದವರು, ತಿಳಿದವರು ಈ ಪೂಜೆ ಪುನಸ್ಕಾರ ಇದೆಲ್ಲ ಮೂಢನಂಬಿಕೆ ಅಂತಾರೆ. ಆದ್ರೆ ರಾಕೆಟ್ ಹಾರಿಸೋವಾಗ ವಿಜ್ಞಾನಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಇದ್ರ ಅರ್ಥ
ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಅವನೊಬ್ನಿಗೆ ಗೊತ್ತಿದೆ. ಯಾರೇ ಕೈ ಬಿಟ್ರು ಅವನ್ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಕಣೋ. ಐ ಥಿಂಕ್ ಯು ನೀಡ್ ಟು ರಿಲ್ಯಾಕ್ಸ್. ನೀನು ಯಾವುದೋ ವಿಷಯನ ಯಾವುದಕ್ಕೂ ಕನೆಕ್ಟ್ ಮಾಡಿ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ. ಸಿಂಪಲ್, ನಾನು ಹೇಳ್ತಾ ಇರೋದು ಅಂತರ ಪೂಜೆ ಮಾಡಬೇಕು ಅಂತ ಆಸೆ ಪಟ್ಲು, ಅದು ಮಾಡೋಕ್ಕಾಗಲಿಲ್ಲ ಅಂತ ಅಷ್ಟೇ. ಬಿಡಪ್ಪ. ಲೀಲಾ, ನನ್ಗೆ ಅಪಶಕ್ನ ಆಗಿದ್ದಕ್ಕೆ ನಾನು ಇಷ್ಟೊಂದು ನೊಂದ್ಕೋತಿದ್ದೀನಿ. ಆದ್ರೆ ನೀನ್ ನಿನ್ ಗಂಡನ ಪಾದ ಪೂಜೆ ಮಾಡ್ಲೇ ಇಲ್ಲ. ಆದ್ರೂ ನೀನ್ ಇಷ್ಟೊಂದು ಲವಲವಿಕೆಯಿಂದ ಇದೆಯಲ್ಲ, ಹೇಗೆ? ಅಕ್ಕ, ಅದು ಹೇಳು ಲೀಲಾ. ಹೇಳು ಲೀಲಾ, ಪಾದ ಪೂಜೆ ಮಾಡ್ಬಿಟ್ಯಾ? ನೀನ್ ಗಂಡಂಗ್ ನೇರವಾಗಿ ಪಾದ ಪೂಜೆ ಮಾಡ್ದ್ಯಾ ಇಲ್ಲ ಮನ್ಸಲ್ಲೇ ಮಾಡ್ಕೊಂಡ್ಯಾ? ಅಕ್ಕ, ಯಾರೋ ಬಂದ್ರು ಅನ್ಸುತ್ತೆ. ನನ್ನ ನೀನ್ ಜವಾನಿ ಅನ್ಕೊಂಡಿದ್ಯಾ? ಬಂದವ್ರಿಗೆಲ್ಲ ಬಾಗ್ಲು ತಕ್ಕಕ್ಕೆ ನಾನು ಯಜಮಾನಿ ಕಣೆ. ಹೋಗ್ ನೋಡು ಲೀಲಾ, ಯಾರು ಅಂತ. ಸರಿ ಅಕ್ಕ. ಮಾಡ್ಕಾತಿ ನನ್ನಿದ್ದೆ ಕೆಡಿಸಿ ನೀನು ಆರಾಮಾಗಿ ಮಲ್ಕೊಂಡಿದ್ಯಾ? ಓ, ಅದು ಏಜೆ ಕೊಡ್ಸಿರೋ ಮೊಬೈಲ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ಯಾ? ನನಗೆ ಟಾಯ್ಲೆಟ್ ಕೊಡಿ ಅಂತ್ಯಾ? ಕೋಳಿ ಕೂಗೋದಕ್ಕೂ ಮುಂಚೆ ಈ ಸರು ಏನು ಮಾಡ್ತಾಳೆ ಅಂತ ನೋಡ್ತಾ ಇರು. ಓಹೋ, ಏಜೆ ಕೊಟ್ಟಿರೋ ಮೊಬೈಲ್ ಪಕ್ಕದಲ್ಲೆಲ್ಲ ಅಂದರೆ ನಿದ್ದೆನೇ ಬರೋದಿಲ್ಲ ಇವಳಿಗೆ, ಪಾಪ. ಏಜೆಗೆ ನಿನ್ನ ಪಕ್ಕದಲ್ಲಿ ಜಾಗ ಇಲ್ಲ, ಹಾಗೆ ಏಜೆ ಕೊಟ್ಟಿರೋ ವಸ್ತುಗಳಿಗೂ ಅಷ್ಟೇನೆ. ನಿದ್ದೆ ಕಣ್ಣಲ್ಲಿ ಲವ್ ನೋಡಿ, ಲವ್. ಸತ್ಯ ಎತ್ತಲ್ಲ, ಎಲ್ಲೇ ತೇಳ್ತಾಳೆ. ಏಜೆ ಮೊಬೈಲ್ ಕೊಟ್ಟಿರೋ ಖುಷಿಗೆ ಕಡತ್ತ ನಿದ್ರೆ ಮಾಡ್ತಿದ್ದಾಳೆ. ಹೀಗೆ ಬಿಟ್ರೆ ಬೆಳಗಾಗಿ ಮೊಬೈಲ್ ಅಲಾರಾಮ್ ಮಾಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಬರೀ ಮೊಬೈಲ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಇದನ್ನ ಯಾರು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾರು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ನಮಗೆ ಲೀಲಾ ಮೇಲೆ ಯಾವುದೇ ದ್ವೇಷ ಇರಬಾರ್ದು. ಆದ್ರೆ ನಮ್ಮ ಉದ್ದೇಶ ಅಂತರ ಅತ್ತೆ ಈ ಮನೆಗೆ ಯಜಮಾನಿ ಆಗ್ಬೇಕು, ಏಜೆಗೆ ಅವರೇ ಹೆಂಡತಿ ಆಗ್ಬೇಕು ಅನ್ನೋದಷ್ಟೇ. ಲೀಲಾ ಈ ಮನೇಲಿದ್ರೆ ನಮ್ಮ ಉದ್ದೇಶಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನೋದಷ್ಟೇ ನಮ್ಮ ಪಾಯಿಂಟ್. ಅದು ಬಿಟ್ಟು ಈ ತರ ಚೀಪ್ ಆಗಿ ಯೋಚನೆ ಮಾಡಬೇಡ. ಈ ಮನೆಯಲ್ಲಿ ಏಜೆಗೆ ಎಷ್ಟು ಮರ್ಯಾದೆ ಸಿಗುತ್ತೋ ಅವ್ರು ಉಪಯೋಗಿಸೋ ವಸ್ತುಗಳಿಗೂ
ಅವರು ತಂದು ಕೊಡೋ ವಸ್ತುಗಳಿಗೂ ಅಷ್ಟೇ ಮರ್ಯಾದೆ ಸಿಗಬೇಕು. ಏಜೆಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅವ್ರು ತಂದಿರೋ ಈ ಮೊಬೈಲ್ಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು. ನೆನ್ಪಿರ್ಲಿ, ಕೋಪ ಇರ್ಲಿ, ಆದ್ರೆ ಕೋಪ ದ್ವೇಷ ಆಗ್ಬಾರ್ದು. ನೀನ್ ಮಾಡೋ ಕೆಲ್ಸದಿಂದ ಲೀಲಾ ಈ ಮನೆ ಬಿಟ್ಟು ಹೋಗ್ತಾಳಾ? ಫೈನ್, ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ. ಆದ್ರೆ ನೀನ್ ಮಾಡೋ ಕೆಲ್ಸದಿಂದ ಏಜೆಗೆ ತೊಂದರೆ ಆಗೋದಾಗ್ಲಿ, ಅವ್ರಿಗೆ ಮರ್ಯಾದೆ ಹೋಗೋ ಹಾಗಾಗ್ಲಿ ಆದ್ರೆ ನೀನ್ ಅದನ್ನ ಸುಡಕ್ ಹೋಗ್ತೀಯ ಅಂದ್ರೆ ನಿನ್ನ ಮನಸ್ಥಿತಿ ಹೇಗಿರ್ಬಹುದು ಅಂತ. ಅಕ್ಕ, ನೀವ್ ನನ್ನನ್ನೇ ವಿಲನ್ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನಾನ್ ವಿಲನ್ ಅಲ್ಲ, ವಿಲನ್ ಸಪೋರ್ಟ್ ಮಾಡೋ ಪೋಷಕ ಪಾತ್ರ ಅಷ್ಟೇ. ತಮಾಷೆ ಮಾಡ್ಬೇಡ ಸರು. ನೀನೊಬ್ರು ವಸ್ತುನ ಸುಟ್ಟು ಹಾಕ್ತೀಯ ಅಂದ್ರೆ ನಿನ್ ಮನ್ಸಲ್ಲಿ ಇನ್ನೆಂಥ ವಿಷಯ ಇರ್ಬೋದು. ಅಕ್ಕ, ನೀವೇನೊಳ್ಳೆ ನನ್ನ ನಾಗಿಣಿ ತರ ಟ್ರೀಟ್ ಮಾಡ್ತಿದ್ದೀರಾ. ನನ್ ಮನ್ಸಲ್ಲಿ ವಿಷಯ ಇಲ್ಲ ಅಕ್ಕ, ಏನೋ ಸಣ್ಣ ಪುಟ್ಟ ದ್ವೇಷ ಇರ್ಬೋದು ಅಷ್ಟೇ. ಅದ್ ಬಿಟ್ರೆ ನಾನು ಅಪ್ಪಟ ಸಂಸ್ಕಾರವಂತ ಹುಡುಗಿ. ನಾಟಕ ಆಡ್ಬೇಡ ಸರು, ನಿಜ ಹೇಳು. ನಾ ಬೇಡ ಅಂತಂದ್ಮೇಲೂ ಯಾಕೆ ಸುಟ್ಟು ಹಾಕ್ದೆ? ಅಕ್ಕ, ನನ್ ಮೇಲೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆ, ಬೇಡ ನಿನ್ ಮೇಲೆ ಆಣೆ. ನಾನ್ ಸುಟ್ಟಾಕಿಲ್ಲ ಅಕ್ಕ. ನಿಮ್ ಮಾತ್ ಮೀರೋ ಪ್ರಯತ್ನ ಮಾಡ್ಬೋದು, ಆದ್ರೆ ನಾನು ಮೀರಲ್ಲ ಅಕ್ಕ. ಮತ್ ಲೀಲಾ ಮೊಬೈಲ್ ಹೇಗ್ ಸುಟ್ಟೋಯ್ತು? ಅಕ್ಕ, ಏನ್ ನಡೆದಿತ್ತೋ ಅದನ್ನ ಹೇಳ್ತೀನಿ. ನೀವ್ ಸುಮ್ನೆ ನನ್ನ ಬೈದಿದ್ರೆ ನನ್ ಮೊಬೈಲ್ ಎಲ್ಲಿಂದ ತಗೊಂಡೋ ಅಲ್ಲೇ ತಗೊಂಡೋಗಿಡ್ತಿದ್ದೆ. ನೀವ್ ತಂಗಿ ಅಂತಾನು ನೋಡ್ದೆ ನನಗ್ ಕಪಾಳಕ್ ಹಾಕಿದ್ರಿ. ಅದಕ್ಕೆ ನನ್ಗೂ ಕೋಪ ಬಂತು. ಅದೆಲ್ಲಿತ್ತೋ ಅಲ್ಲೇ ಬಿಟ್ಬಿಟ್ಟು ಹೋದೆ. ಬೆಳಗ್ಗೆ ಎದ್ದು ಅವಳ ಗಂಡನ್ ಫೋನ್ನ ಹುಡ್ಕೋತಾಳೆ ಅಂತ. ಆದ್ರೆ ಅದ್ ಹೆಂಗ್ ಸುಟ್ಟೋಯ್ತೋ, ಯಾರ್ ಸುಟ್ಟಾಕಿದ್ರೋ ದೇವ್ರಾಣೆ ನನಗ್ ಗೊತ್ತಿಲ್ಲ ಅಕ್ಕ. ನಾನು ನಂಬಿ ಅಕ್ಕ. ನೀನು ತಾಳಿ ಕಟ್ಟೋಕ್ ಬಂದಾಗ್ಲೇ ಅಭಿ ನನ್ನ ರೂಪ ನೋಡಿ ನಾನೇ ಅವನ ಹೆಂಡತಿ ಅನ್ಕೊಂಡು ತಾಳಿನ ಬಿಸಾಕಿ ನನ್ನ ಹತ್ರ ಓಡೋಡ್ ಬಂದ. ಅಲ್ಲೇ ಕೆಲಸ ಸುಲಭ ಆಯ್ತು ಅಂದ್ಕೊಂಡೆ. ಆದ್ರೆ ಕಷ್ಟ ಶುರುವಾಗಿದ್ದೆ ಅಲ್ಲಿ. ಅಭಿಗ್ ಹತ್ರ ಆಗ್ಬೇಕು, ಅವನ್ ಪ್ರೀತಿನ ಪಡ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ಮಾತಿಗೂ ಅಂತರ ಅಂತಿದ್ದ ಅಭಿ ಈಗ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಯಾಕೆ ಅದು ನಿನ್ನಿಂದ ಕಣೆ. ಅಕ್ಕ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತೀಯ ನೋಡು. ಆಗ ನನ್ ಎಷ್ಟು ಉರಿಯುತ್ತೆ ಅಂದ್ರೆ. ಆಮೇಲೆ ಇನ್ನೊಂದೇನದು ಅಕ್ಕ, ನಾನ್ ನಿಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಹೇಳ್ತೀಯ ನೋಡು. ಆಗ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗತ್ತೆ ಕಣೆ, ಬೆಂಕಿ ಬಿದ್ದಾಗತ್ತೆ. ಇಲ್ಲ ನೋಡು, ನನ್ಗೆ ಯಾವುದನ್ನು ಇಟ್ಕೊಂಡ ಅಭ್ಯಾಸ ಇಲ್ಲ, ಹೊಟ್ಟೆ ಅಭ್ಯಾಸ. ಆ ಬೆಂಕಿನ ಇವತ್ತು ಕೊಡ್ತೇನೆ. ಏನ್ ಬೋಲಪ್ಪಳಿ, ಏನ್ ಸಮಾಚಾರ? ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ನೆ ತಮಾಷೆ ಮಾಡಕ್ ಬರ್ಬೇಡಿ. ಹೌದಾ? ನಾವಿಷ್ಟು ಒಳ್ಳೆಯವರಾಗಿರೋದ್ಕೇನೆ ಇನ್ನು ನೀನ್ ಈ ಮನೇಲಿ ರಾಜಾರೋಷವಾಗಿ ಓಡಾಡ್ಕೊಂಡಿರೋದು. ಇಲ್ಲ ಅಂದಿದ್ರೆ ಕೊಟ್ಟಿಗೆ ಇಲ್ಲ ಅಂದ್ರು ಕಟ್ಸಿ ಅಲ್ಲಿ ಒಂದು ಹಸು ಕಟ್ಟಿ ದಿನಾಲು ಸೆಗಣಿ ಬಾಚಕ್ ಬಿಡೋರು ಬಾಸು. ತಿಂದಿದ್ ಹೆಚ್ಚಾಯ್ತಾ? ಏನ್ ನಿಮ್ ಪ್ರಾಬ್ಲಮ್? ಇದೇ ಪ್ರಶ್ನೆನ ನಾನ್ ನಿನ್ನ ಕೇಳ್ಬೇಕು ಅನ್ಕೋತಾ ಇದ್ದೀನಿ. ಅಲ್ಲ, ಲೀಲಾತೆಗೆ ಏಜ ಕೊಟ್ಟಿರೋ ಮೊಬೈಲ್ ಸುಟ್ಟು ಹಾಕಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಕ್ಕ, ನನ್ ಮಾತಾಡ್ಬೇಡಿ ಮೇಡಮ್, ನಾನು ಈ ಮನೆಯವನಾಗಿ ಕೇಳ್ತಿದ್ದೀನಿ. ನಿಮ್ಗೆ ಯಾಕೆ ಅವ್ರನ್ನ ಕಂಡ್ರೆ ಊರಿ? ಗಂಡ ಹೆಂಡತಿ ತಾನೆ ಅವ್ರಿಬ್ರು, ಚೆನ್ನಾಗಿರ್ಲಿ. ನಿಮ್ಗೆ ಯಾಕೆ ಅವ್ರ ಖುಷಿನ ಕಂಡ್ರೆ ತಡ್ಕೊಳಕ್ ಆಗ್ತಿಲ್ಲ? ರೀ, ನಾನೇನು ಮಾಡಿಲ್ಲ. ನೀವೇ ಏನೇನೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಾನು ಆ ಮೊಬೈಲ್ ಹುಟ್ಟಿದ್ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಸರು. ಅದು ಬರೀ ಮೊಬೈಲ್ ಆಗಿರ್ಲಿಲ್ಲ. ಲೀಲಾತೆಗೆ ಏಜೆ ಕೊಟ್ಟಿ ದುಸ್ರು ಅನ್ನೋಷ್ಟು ಜೋಪಾನವಾಗಿ ನೋಡ್ಕೊಂತಾ ಇದ್ರು. ಆದ್ರೆ ನೀನು ಅವ್ರ ಪ್ರೀತಿಗೆ ಕೊಳ್ಳಿ ಇಟ್ಟಿಯಲ್ಲ, ಆ ದೇವ್ರನ್ನ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಈ ಮನೆಯಲ್ಲಿ ಎಲ್ರು ಒಳ್ಳೆಯವರೇ. ಬೆಂಕಿ ಹಚ್ಚಕ್ಕೆ ಯಾರು ಹೋಗ್ತಾರೆ ಅಂತ ನಾವ್ ಅನ್ಕೋತಿದ್ವಿ, ಆದ್ರೆ ಅದು ನೀವೇ ಅಂತ ಇವಾಗ ಗೊತ್ತಾಯ್ತು. ಅಯ್ಯೋ, ನಾನ್ ಹೇಳೋದನ್ನ ಕೇಳಿ. ಹೇಳೋದಿಲ್ಲ ಇಲ್ಲ ಸರು. ಬೆಂಕಿ ಹಚ್ಚೋ ಬುದ್ಧಿ ಇದೆಯಲ್ಲ, ಅದ್ ನಿನ್ನ ಸುಮ್ನೆ ಬಿಡಲ್ಲ. ಒಂದ
ಒಂದಲ್ಲ ಒಂದಿನ ನಿನ್ನೆಲ್ಲ ತಿನ್ಕೊಳ್ಳತ್ತೆ, ಹುಷಾರು. ಮೇಡಮ್ ನಾನೊಂದು ಮಾತು ಹೇಳ್ತೀನಿ, ಎಲ್ಲಾ ಕಾಲದಲ್ಲಿ ಕೆಲವರನ್ನ ಮರಳು ಮಾಡ್ಬೋದು, ಆದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲರನ್ನ ಮರಳು ಮಾಡಕ್ಕಾಗಲ್ಲ. ನಿಜ ಹೊರಗಡೆ ಬಂದೇ ಬರುತ್ತೆ, ಅವತ್ ನಿಮ್ ಬಣ್ಣ ಬಯಲಾಗುತ್ತೆ ಮೇಡಮ್. ಕ್ರೂರಿ ಕ್ರೂರಿ ನೀನು. ಬನ್ನಿ ವಿಶ್ವರೂಪ್, ಏನ್ ಮಾತಾಡ್ತಾ ನಿಂತಿದ್ರೆ ನಮಗೂ ಬೆಂಕಿ ಹಚ್ಬಿಡ್ತಾಳೆ. ಬನ್ನಿ. ಸಾಕು ಬಿಡು, ಇನ್ನ ಎಷ್ಟು ಅಳ್ತೀಯ? ಸಾಕು ಅಂದ ತಕ್ಷಣ ನಿಂತ್ಕೊಂಡ್ಬಿಡ್ತಾ ಈ ಅಳು. ಒಂದು ಕೆಲಸ ಮಾಡೋಣ, ಅದಕ್ಕೊಂದು ಟ್ಯಾಪ್ ಫಿಕ್ಸ್ ಮಾಡ್ಬಿಡೋಣ, ಆಫ್ ಮಾಡತ್ತಾರ. ಸಾಕು ಅನ್ನಿಸ್ದಾಗ ಅದನ್ನ ತಿರುಗಿಸ್ಬಿಟ್ಟು ಆಫ್ ಮಾಡ್ಬಿಡೋಣ, ಆಗ ನಿಲ್ಲತ್ತಾ? ನಾನು ಅಳ್ತಿದ್ದೀನಿ, ನಿಮಗೆ ತಮಾಷೆನಾ? ನಾನು ತಮಾಷೆನೇ ಮಾಡಿದ್ದು. ನಂಗೆ ಗೊತ್ತು, ನೀವು ಅನ್ಕೋತೀರಾ ಇವಳು ಚಿಕ್ಕ ಹುಡುಗಿ, ಇವಳಿಗೆ ಏನು ಗೊತ್ತಿಲ್ಲ, ಇವಳು ಏನು ಹೇಳಿದ್ರು ನಂಬಿಡ್ತಾಳೆ ಅಂತ. ನಾನನ್ ಚಿಕ್ಕವಳಲ್ಲ. ನಾನು ಯಾವಾಗ ಆ ಥರ ಹೇಳಿದೆ? ಬಾಯ್ ಬಿಟ್ಟೇನು ಹೇಳಿಲ್ಲ, ನಿಮ್ ಕಣ್ಣಲ್ಲಿ ನನಗೆ ಕಾಣ್ತಿದೆ, ನನಗೆ ಗೊತ್ತಾಗುತ್ತೆ. ಓ, ಹಾಗಾದ್ರೆ ನನ್ನ ಕಣ್ಣಲ್ಲಿ ಏನಿದ್ರು ನಿನಗೆ ಗೊತ್ತಾಗ್ಬಿಡುತ್ತಾ? ಹೌದು, ಮತ್ತೆ ನಾನೇನ್ ದಡ್ಡಿನ ಗೊತ್ತಾಗದೆ ಇರೋಕೆ? ನೀವೇನು ಹೇಳ್ದೇನೆ ನಿಮ್ ಮುಸ್ರಾಡ್ದಲ್ಲೇ ನೋಡಿ, ನೀವ್ ಮಾತಾಡ್ತಾ ಮಾತಾಡ್ತಾ ನಾನು ಅಳುನೇ ಮರ್ಸ್ಬಿಟ್ರಿ. ನಿನಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗಲ್ಲ. ಕಾರ್ಗೆ 1 ಲೀಟರ್ ಡೀಸೆಲ್ ಹಾಕ್ಸಿದ್ರೆ 15 ಕಿಲೋಮೀಟರ್ ಮೈಲೇಜ್ ಅಂತ ಲೆಕ್ಕಾಚಾರ ಇರುತ್ತೆ. ಆದ್ರೆ ಈ ಹೆಣ್ಮಕ್ಳು ಕಣ್ಣೀರಿಗೆ ಆ ಥರದ್ದು ಯಾವ ಲೆಕ್ಕಾಚಾರನೇ ಇಲ್ವಾ? ನೋಡಿ ನೋಡಿ, ನೀವ್ ನನ್ ಜೊತೆ ಎಲ್ಲಾ ಲೇಡೀಸ್ನು ಆಡ್ಕೋತಾ ಇದ್ದೀರಾ. ನಿಮಗ್ ನಾನು ಜೋಕರ್ ತರ ಕಾಣಿಸ್ತಿದೀನಿ ಅಲ್ಲ? ಮೊಬೈಲ್ ಸುಟ್ಟೋಗಿದೆ ಅಂತ ನಾನೇ ಅಳ್ತಿದ್ರೆ ನಿಮಗ್ ತಮಾಷೆ. ಲೀಲಾ, ಮೊಬೈಲ್ ಸುಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ಯು ನೋ ವಾಟ್, ಈ ಮೊಬೈಲು, ಲ್ಯಾಪ್ಟಾಪು, ಟ್ಯಾಬು ಇವೆಲ್ಲ ಗ್ಯಾಡ್ಜೆಟ್ಸ್ಗಳು. ಇದರಲ್ಲಿ ಲೀಥಿಯಂ ಬ್ಯಾಟ್ರಿ ಅಂತ ಇರುತ್ತೆ. ಅದು ಓವರ್ ಹೀಟ್ ಆದಾಗ ಬರ್ಸ್ಟ್ ಆಗುತ್ತೆ, ಬರ್ನ್ ಆಗುತ್ತೆ. ನೀನು ಟಿ ವಿ ಪೇಪರ್ಗಳಲ್ಲಿ ನೋಡಿಲ್ವ ನೀನು? ಅಂದರೆ ಚಾರ್ಜ್ಗೆ ಹಾಕಿರೋ ಮೊಬೈಲ್ ಬ್ಲಾಸ್ಟ್ ಆಗೋಯ್ತು, ಸುಮ್ಮನೆ ಇಟ್ಟಿದ್ದ ಮೊಬೈಲು ಬೆಂಕಿ ಹತ್ಕೊಂಡ್ಬಿಡ್ತು ಅಂತ. ಹಾಗೆ ಅದನ್ನು ಯಾರೂ ಸುಟ್ಟಿದಕ್ಕೆ ಸಾಧ್ಯ ಇಲ್ಲ. ಆಯ್ತು, ಆದ್ರೆ ನನ್ನ ಫೋನಿಗೆ ಯಾರು ಬೆಂಕಿ ಹಚ್ಚಬಾರ್ದಾಗಿತ್ತು. ಇದು ನೀವು ನನಗೆ ಕೊಟ್ಟಿದ್ದ ಗಿಫ್ಟು ನಂಗೆ ಎಷ್ಟು ಸ್ಪೆಷಲ್ ಗೊತ್ತಾ? ಮ್ಯಾಜಿಕ್ ಮಾಡಿದೆ, ಸರಿ ಹೋಗೋದು. ಹೇಳಿ ಪ್ಲೀಸ್. ನನಗೆ ಗೊತ್ತು, ನೀನು ಏನಾರ ಒಂದ್ಸಲ ಇಷ್ಟಪಟ್ಬಿಟ್ರೆ ಅದನ್ನು ಲೈಫ್ ಲಾಂಗ್ ಇಷ್ಟಪಡ್ತಾನೆ ಇರ್ತೀಯ. ಅದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದ್ರು ನಿನಗೆ ಬೇಕು ಅನ್ಸಲ್ಲ. ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ರಿಪೇರ್ ಮಾಡಿಸಿದ್ದೆ, ಇವತ್ತು ಯೂಸ್ ಬಂತು. ಹೌದಾ? ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರಾ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹೌದು, ರಿಪೇರಿಗೆ ಎಷ್ಟಾಯ್ತು? 1,20,000 rupees. ಹೇಳಿಪ್ಪ ಎಷ್ಟಾಯ್ತು ಅಂತ. ನಾನು ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ನಿಮ್ಗೆ ಯಾರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ನೀವು ಕೊಟ್ಟು ನಿಮ್ಗೆ ಅಭ್ಯಾಸ. ನಮ್ಮ ಏರಿಯಾದಲ್ಲಿ ಸತೀಶ್ ಅಣ್ಣ ಅಂತ ಒಬ್ರಿದ್ರು, ಅವರು 2,000 ರೂಪಾಯಲ್ಲಿ ಫೋನ್ ಸರಿ ಮಾಡಿ ಕೊಟ್ಬಿಡ್ತಿದ್ರು. ಇಲ್ಲ, ಇಲ್ಲಿ ದುಡ್ಡಿಗಿಂತ ನಿನ್ನ ಖುಷಿ ಮುಖ್ಯ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡು, ನಿನ್ನ ಮುಖದಲ್ಲಿ ಖುಷಿ ಇದೆಯಲ್ಲ, ಇದಕ್ಕೆ ಬೆಲೆ ಕಟ್ಟಕ ಅಂತ ಹೇಳು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಯಾರು ಥ್ಯಾಂಕ್ ಯು ಹೇಳ್ತಾರ? ಅದ್ರ ಬದಲಿಗೆ ನೀನು ಇನ್ಮೇಲೆ ಯಾವತ್ತೂ ಅಳಬಾರ್ದು. ಆ ಥರ ನನ್ನ ಹತ್ರ ಒಂದು ಐಡಿಯಾ ಇಲ್ಲ. ಫೋನ್ ಕೊಡು ಫೋನು. ಸ್ಮೈಲ್. ಎಸ್, ನಿನ್ನ ಸ್ಮೈಲ್ನ ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಲೈಫಲ್ಲಿ ಎಂಥ ಸಿಚುವೇಶನ್ ಬಂದರೂ
ಏನಾಗಳು ಬಂದರೆ ಇದನ್ನು ನೋಡು, ಎಲ್ಲ ಸರಿ ಹೋಗುತ್ತೆ. ಅತ್ತೆ ಅತ್ತೆ ಏನಾಯ್ತು? ಅತ್ತೆ ಎದ್ದೇಳಿ ಅತ್ತೆ. ಹತ್ರ ಕಣ್ಬಿಡು ಹತ್ರ. ಅಕ್ಕ ಅಕ್ಕ ಏನಾಯ್ತಕ್ಕ? ದುರ್ಗಾ ಏನ್ ಮಾಡ್ತಿದ್ದೀರಾ? ಕೈ ಉಜ್ಜಿ. ಹತ್ರ ಅತ್ತೆ ಎಚ್ಚರಿಕೆ ಆಗ್ತಿಲ್ಲ, ಮೊದಲು ರೂಮಿಗೆ ಮಾಡ್ಸೋಣ. ಹೆಲ್ಪ್ ಮಾಡಿ. ಏಜೆ, ಅಂತರ ಅತ್ತೆಗೇನು ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಏನ್ ಹೇಳ್ತಿದ್ಯಾ ದುರ್ಗಾ? ರಕ್ತ ಬರ್ತಿದೆ, ಪ್ರಜ್ಞೆ ತಪ್ಪಿದ್ದಾಳೆ, ಏನೂ ಆಗಿಲ್ಲ ಅಂತಿದ್ಯಲ್ಲ, ಗೊತ್ತಾಗಲ್ಲ ನಿನ್ಗೆ? ಕೆಲವ್ರಿಗಿಂತ ಸೂಕ್ಷ್ಮಗಳೇ ಅರ್ಥ ಆಗಲ್ಲ. ಬನ್ನಿ ನಾವು ಕರ್ಕೊಂಡು ಹೋಗೋಣ. ಅಕ್ಕ, ಇಂಥ ಸಿಚುವೇಶನ್ ಅಲ್ಲೂ ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಭಿ, ನಾನ್ ನಿಮ್ಗೋಸ್ಕರ ಎಷ್ಟು ಕಾಯ್ತಿದ್ದೆ ಗೊತ್ತಾ? ಹತ್ರ ಏನ್ ಮಾತಾಡ್ತಿದ್ಯಾ? ಯಾಕಭಿ, ಏನಾಯ್ತು? ಅಭಿ, ಇವರೆಲ್ಲ ಯಾರು? ನಾವಿವಾಗ ನಮ್ಮನೆಲ್ಲ ಇದೀವಿ ತಾನೆ? ಏನಾಗ್ತದೆ? ಅಕ್ಕ, ನಮ್ಮನ್ನ ಯಾರು ಅಂತ ಕೇಳ್ತಿದ್ದೀರಾ? ಅತ್ತೆ, ನಾನು ನಿಮ್ ಸೊಸೆ ಸರಸ್ವತಿ. ಅತ್ತೇನಾ? ಅಂದ್ರ ಯಾಕೆ ಏನಾಯ್ತು? ಯಾರೋ ಹೊಸಬ್ರನ್ನ ನೋಡಿದವ್ರ ತರ ರಿಯಾಕ್ಟ್ ಮಾಡ್ತಿದ್ಯಲ್ಲ? ಹೊಸಬ್ರೆ ಅಭಿ. ಗಾಡ್, ಯಾಕಿಷ್ಟೊಂದು ತಲೆ ನೋತಿದೆ? ಅಕ್ಕ, ನೀವು ಯೋಚನೆ ಮಾಡ್ಬಿಡಿ. ನೀವು ಬಿದ್ದಿದ್ರಿ, ಅದಕ್ಕೆ ನಿಮಗೆ ತಲೆಗೆ ನೋವು ಆಗಿದೆ. ನೀವು ರೆಸ್ಟ್ ಮಾಡಿ ಪ್ಲೀಸ್. ಮೇಡಮ್, ಒಂದ್ ನಿಮಿಷ. ಅಂತರ ಏನಾಗ್ತದೆ ಹೇಳು ಅಂತರ. ನೀನ್ ಲೀಲಾ ಅಲ್ವಾ? ನೀನು ಸರು ತಾನೆ? ನೀನು ದುರ್ಗಾ? ಲಕ್ಷ್ಮಿ? ವಿಶ್ವರೂಪು? ವಿಶ್ವರೂಪ್? ರೂಪ? ಅಯ್ಯೋ, ನನ್ಗೀಗ ಖುಷಿ ಆಗ್ತಿದೆ. ಅಭಿ, ನನ್ಗೆಲ್ಲಾನು ನೆನಪಾಗಿದೆ. ರೂಪ, ವಿಶ್ವರೂಪ್
ಎಲ್ರೂ ನೆನ್ಪಿದ್ದಾರೆ. ಅಭಿ, ನನ್ ಹಳೆ ನೆನ್ಪೆಲ್ಲ ವಾಪಸ್ ಬಂದ್ಬಿಡ್ತು. ಜೊತೆಗೆ ಇವಾಗಿಂದು ಎಲ್ಲ ನೆನ್ಪಿದೆ. ನನ್ ಮನೆಗ್ ವಾಪಸ್ ಬಂದ್ಬಿಟ್ಟೆ ಅಭಿ, ವಾಪಸ್ ಬಂದ್ಬಿಟ್ಟೆ. ಅಯ್ಯೋ, ನನ್ಗೆ ಎಷ್ಟು ಖುಷಿ ಆಗ್ತಿದೆ. ಅಂತರ ನಿಜವಾಗ್ಲು ಗಾಡ್, ನಿನ್ ನೆನಪು ವಾಪಸ್ ಬರ್ಲಿ ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಇವತ್ತು ಅದು ಫಲಿಸ್ತು. ಅಂತರ I'm really so happy ಗೊತ್ತಾ. I'm really happy. ರೂಪಾ, ಅಂತರ ಮೇಡಮ್ಗೆ ಮೊದ್ಲಿತ್ತೆಲ್ಲ ನೆನಪಾಗೋಯ್ತು. ಲೀಲಾ ಮೇಡಮ್ ಗತಿ? ಹೌದು ರೀ, ಅಂತರ ಮೇಡಮ್ಗೆ ಹಳೆ ನೆನಪು ಬಂದಿದೆ, ಹೊಸ ನೆನಪು ಬಂದಿದೆ. ಹಿಂಗೆ ಆದ್ರೆ ಇವ್ರ ಮದುವೆ ವಿಷಯ ಗೊತ್ತಾಗ್ಬಿಟ್ರೆ? ಅಂತರ ಬಾ, ಮೊದಲು ಈ ವಿಷಯನ ಅಮ್ಮನಿಗೆ ಹೇಳೋಣ. ಅಮ್ಮ ತುಂಬಾ ಖುಷಿ ಪಡ್ತಾರೆ. ಬಾ ಬಾ ಮಾ. ಮಾ ಮಾ ಮಾ, ನಿನಗೊಂದು ಖುಷಿ ಸುದ್ದಿ ಇದೆ. ಎಲ್ಲೋಗಿದ್ದೆ ನೀನು? ದೇವಸ್ಥಾನಕ್ಕೆ ಹೋಗಿದ್ದೆ. ನೀನ್ ಯಾಕೆ ನನ್ನ ಅಷ್ಟು ಆತುರವಾಗಿ ಕರೀತಾ ಇದೀಯಾ? ಎಲ್ರು ಯಾಕೆ ಇಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಅಮ್ಮ, ಅಭಿ, ನಾನ್ ಹೇಳ್ತೀನಿ. ಅಮ್ಮ, ನನ್ಗೆ ಹಳೇದೆಲ್ಲ ನೆನಪಾಗೋಯ್ತು. ಯಾವ ವಿಷಯ ಅಜ್ಜಿ? ನಾನು ಹೇಳೋದು ತಪ್ಪು ಅಂತ ಅನ್ಸಿದ್ರೆ ಬಿಟ್ಬಿಡು, ಸರಿ ಅಂತ ಅನ್ಸಿದ್ರೆ ದೀಪ ಹಚ್ಚು. ಅಜ್ಜಿ, ನೀವು ಒಗ್ಗಟ್ಟಾಗಿ ಮಾತಾಡ್ತಿದ್ದೀರಾ. ನಾನು ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊ. ಸರಿ, ಹೇಳಿ. ಅಂತರಾಗೆ ನೆನಪು ಬಂತು ಅಂತ ದೇವ್ರಿಗೆ ದೀಪ ಹಚ್ಚಕ್ ಬಂದಿದ್ಯಾ? ಧನ್ಯವಾದ ಹೇಳ್ತಾ ಇದೀಯಾ? ಹೌದು ಅಜ್ಜಿ, ಡಾಕ್ಟ್ರೇ ಹೇಳಿದ್ರು ಏನು ಮಾಡಕ್ಕಾಗಲ್ಲ ಅಂತ. ಆದ್ರೆ ಇವಾಗ ಅಂತರ ಅಕ್ಕಂಗೆಲ್ಲ ನೆನಪಾಗಿದೆ. ಇದಕ್ಕೆ ಕಾರಣ ದೇವ್ರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ದೀಪ ಹಚ್ಚೋಣ ಅಂತ ಬಂದೆ. ಆದ್ರೆ ನಿನ್ ಬದುಕಿನ ದೀಪನ ಆರೋಗ್ತಿದ್ಯಲ್ಲೇ. ಅಂತರ ರಾಮ್ ನನ್ನನು ಅಂತ ಹೇಳಕ್ ಶುರು ಮಾಡ್ಬಿಟ್ರೆ ನಿನ್ ಭವಿಷ್ಯ ಏನೇ? ಮೊದ್ಲಾದ್ರೆ ಒಂದ್ ಲೆಕ್ಕ, ಅವಳಿಗೆ ನೆನಪಿಲ್ಲ ಅನ್ನೋ ಒಂದ್ ಸಮಾಧಾನ ಇತ್ತು. ಆದ್ರೆ ಈಗ ಹಾಗಿಲ್ಲ. ಅವಳು ಈಗ ರಾಮನ್ನ ತನ್ನ ತೆಕ್ಕೆಗೆ ಹಾಕೋತಾಳೆ. ನಾವ್ ಹೆಂಡ್ತಿಗ್ ತಾನೆ ತನ್ನ ಗಂಡನ ಇನ್ನೊಬ್ಳಿಗೆ ಬಿಟ್ಕೊಡಕ್ ಇಷ್ಟ ಆಗುತ್ತೆ ಹೇಳು? ನೀವ್ ಹೇಳ್ತಿರೋದ್ ಸತ್ಯ ಅಲ್ವಾ ಅಜ್ಜಿ? ಯಾವ ಹೆಂಡತಿನೂ ಅವ್ರ ಗಂಡನ ಬಿಟ್ಕೊಡಲ್ಲ. ಅಂತರ ಅಕ್ಕ ಮತ್ತೆ ಅವರು ಖುಷಿಯಾಗಿರ್ಬೇಕು. ಮತ್ ನೀನ್ ಯಾರು? ಯಾರೇ ನೀನು? ನನ್ ಮಗನಿಗೆ ಏನಾಗ್ಬೇಕು ನೀನು? ನನಗೇನಾಗ್ಬೇಕು? ಈ ಮನೆಗೆ ಏನಾಗ್ಬೇಕು? ನೀನ್ ಅವನ ಹೆಂಡತಿ ಅಲ್ವಾ? ಅದೆಲ್ಲ ಮುಗ್ದೋಗಿರೋ ಕತೆ ಅಜ್ಜಿ. ಯಾಕೆ ಹೀಗ್ ಮಾತಾಡ್ತಿದ್ಯಾ ಲೀಲಾ?
ದೇವ್ರೆ, ಎಂತ ಗತಿ ತಂದ್ಬಿಟ್ಟಿಯಲ್ಲಪ್ಪ ನೀನು. ನೀವು ಸಂಕಟ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಜ್ಜಿ. ಈಗ ನಾನು ಅವ್ರು ನನಗೆ ಬೇಕು ಅಂತ ಅನ್ಕೊಂಡ್ರೆ ಅಂತರ ಅಕ್ಕ ಏನ್ ಮಾಡ್ಬೇಕು? ಅವ್ರ ಗತಿ ಏನು ಯೋಚನೆ ಮಾಡಿದೀರಾ? ಇದ್ರಲ್ಲಿ ಯಾರಾದ್ರೂ ಒಬ್ರು ತ್ಯಾಗ ಮಾಡ್ಲೇಬೇಕು. ಅವ್ರು ಹೇಗೆ ಹೇಳ್ತಾರಬ್ಬಿ? ಅವ್ರಿಗೆ ನನ್ನ ಬಗ್ಗೆ ಏನ್ ಗೊತ್ತಿದೆ? ನನಗೆ ನಿಜವಾಗ್ಲೂ ನೆನ್ಪು ಬಂದಿದೆ. ನಾನು ಸುಳ್ಳು ಹೇಳ್ತಿಲ್ಲ. ಬೇಕಿದ್ರೆ ರಿಲ್ಯಾಕ್ಸ್ ಅಂತ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ನೀ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾ ಇಲ್ಲ. ನಾನು ಡಾಕ್ಟ್ರಿಗೆ ಹೇಳಿದ್ದಕ್ಕೆ ಅವ್ರು ಹೇಳಿದ್ದು ಬಿದ್ದಾಗ ನೆನಪಿನ ಶಕ್ತಿ ಹೋಗೋದು ಯೂಶಲು, ಬಟ್ ಬಿದ್ದಾಗ ನೆನಪಿನ ಶಕ್ತಿ ವಾಪಸ್ ಬರೋದು ಇಟ್ ಈಸ್ ವೆರಿ ಅನ್ಯೂಶುವಲ್ ಅಂತ ಹೇಳಿದ್ರು. ಬಟ್ ಶಿ ವಾಸ್ ಹ್ಯಾಪಿ ಫಾರ್ ಯು. ಯಾ, ಆಕ್ಚುಲಿ ಇದನ್ನ ಶಿ ಸೆಡ್ ಇಟ್ಸ್ ಎ ಮೆಡಿಕಲ್ ಮಿರಾಕಲ್. ಹೀಗಾಗಿದ್ದಕ್ಕೆ ಇನ್ಫ್ಯಾಕ್ಟ್ ಮೊದಲು ನೀವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರು. ಅದನ್ನೇ ಹೇಳೋಣ ಅಂತ ಬಂದೆ ನಾನು. ಹೌದಲ್ವಾ? ಎಸ್, ದೇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಭಿ. ನನಗೂ ಎಷ್ಟು ಖುಷಿ ಆಯಿತು ಗೊತ್ತಾ? ಎಷ್ಟೋ ದಿನದ ಕನಸಿದ್ದು ನನಸಾಗೋಯ್ತು. ಕೆಲವೊಂದ್ಸಲ ದೂರ ಆಗಿದ್ದೀವಿ ಅಂತ ಅನ್ಸುತ್ತೆ, ಆದರೆ ನನ್ನ ನಿಮ್ಮ ಪ್ರೀತಿಗೆ ಆ ದೇವರೇ ಒಂದು ಒಳ್ಳೆ ಟೈಮ್ ಮಾಡಿಕೊಟ್ಟಿದ್ದಾನೆ. ಹೌದಲ್ವಾ ದುರ್ಗಾ? ಎಸ್ ಅಂತ, ಇದು ನಮ್ಮ ಪ್ರೀತಿಗೆ ಸಿಕ್ಕಿರೋಂಥ ಸಕ್ಸಸ್. ಹೇಳ್ಬೇಕಂದ್ರೆ ಇದೊಂಥರ ಮಿರಾಕಲ್ ಅಲ್ವಾ? ಯಾ, ಹಲೋ. ಏನೋ ಸಾವ್ಕಾರ್, ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ ಅಂತೀಯಾ? ಸಂಜು ಬಾಯ್ ಈ ಕಡೆಯಿಂದ. ನೆನಪಿದೆಯಾ? ಇಲ್ಲ ನೆನಪು ಮಾಡ್ಬೇಕಾ? ಬಾಯ್ ಬಾಯ್. ಇಲ್ಲ ಬಾಯ್, ಮನೇಲಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ. ಕಷ್ಟ ಇದೆ, ಜೀವನ ತುಂಬಾ ಕಷ್ಟ ಇದೆ. ಇನ್ನೂ ಕಷ್ಟ ಆಗಬೇಕು ಅಂದ್ರೆ ಸಂಜು ಬಾಯ್ ಕಣ್ ಬೀಳ್ಬೇಕು. ಬೀಳಿಸ್ಲಾ? ಬೇಡ ಬಾಯ್, ಪ್ಲೀಸ್ ಬಾಯ್. ಭಯ ಇದೆ ಹುಡುಗನ್ಗೆ. ಈ ಭಯನೇ ಬೇಕಾಗಿರೋದು ನನಗೆ. ಹೇಳು, ಏನ್ ಮಾಡ್ತೀಯಾ? ಬಾಯ್, ಇಲ್ಲ ಬಾಯ್, ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ. ಇಷ್ಟು ದಿನ ಅದೇ ಅಲ್ವಾ ಚಿನ್ನ ಕೊಟ್ಟಿದ್ದು, ಇನ್ನೂ ಟೈಮ್ ಕೇಳ್ತಾ ಇದೀಯಾ? ಬಾಯ್, ಇಲ್ಲ ಬಾಯ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮನೇಲಿದ್ದೀನಿ, ಮನೆಯವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ನನ್ನ ಪ್ರಾಣನೇ ಹೋಗುತ್ತೆ. ಪ್ಲೀಸ್ ಬಾಯ್, ಸ್ವಲ್ಪ ಟೈಮ್ ಕೊಡಿ. ಮನೆಯವ್ರ ಮೇಲಿರೋ ಭಯ ನನ್ನ ಮೇಲೂ ಇರಬೇಕು. ಇಲ್ಲ ಅಂದ್ರೆ ಭಯ ಪಡ್ಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಚಿನ್ನ. ಇಲ್ಲ ಬಾಯ್, ನಾನು ಮಾಡ್ತೀನಿ, ಪಕ್ಕ ಮಾಡ್ತೀನಿ ಬಾಯ್, ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಸರಿ, ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಆಗಿಲ್ಲ ಅಂದ್ರೆ ಸೀದಾ ಮನೆಗೆ ಬರ್ತೀನಿ. ಏನಳ? ಮನೆಗೆ ಬರ್ತೀನಿ. ಸಂಜು ಬಾಯಿ ಕಾಲಿಟ್ಟ ಅಂದ್ರೆ ಅದು ಮನೆಯಲ್ಲ, ಸ್ಮಶಾನ ಆಗುತ್ತೆ. ನೆನಪಿರ್ಲಿ. ಏನಿಲ್ಲ, ಎಲ್ಲ ನಿಮಗ್ ಗೊತ್ತಿರೋದೆ. ಈ ಮನೇಲಿ ಏನೇ ಶುಭ ಕಾರ್ಯ ಮಾಡೋದಿದ್ರು ಪುರೋಹಿತರನ್ನ ಕರೆಸಿ
ಮುಹೂರ್ತ ನೋಡಿ ಆಮೇಲೆ ಕೆಲಸ ಶುರು ಮಾಡೋದು ರೂಢಿ. ಅದು ಅಲ್ಲದೆ ತುಂಬಾ ವರ್ಷಗಳಾದ್ಮೇಲೆ ನೀವು ಏಜೆ ಒಂದಾಗಿದ್ದೀರಾ. ನಿಮ್ಮಿಬ್ರಿಗೂ ದೇವ್ರ ಆಶೀರ್ವಾದ ಇದ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ಕರೆಕ್ಟಾಗಿ ಹೇಳಿದ್ಯಮ್ಮ ದುರ್ಗಾ. ಅಂತರ ಮೊದಲು ಪುರೋಹಿತರು ಬರಲಿ, ಆಮೇಲೆ ಮಾಡೋಣ. ಹಾಗೆ ಆಗ್ಲಮ್ಮ. ಕೈಗೆ ಬಂದಿದ್ದನ್ನ ಬಾಯಿಗೆ ಬರ್ದೇ ಇರೋ ಹಾಗೆ ಮಾಡ್ಬಿಟ್ಟೆ ಅಲ್ವಾ? ನಿನಗೆ ಬಿಡಲ್ಲ ಕಡೆ. ಒಳ್ಳೆ ಟೈಮ್ಗೆ ಒಳ್ಳೆ ಮಾತು ಹೇಳಿದ್ಯಾ ದುರ್ಗಾ. ಥ್ಯಾಂಕ್ ಯು ಸೋ ಮಚ್. ಬೇಜಾರಾಗಬೇಡ ಅಂತ. ಕಾಲ ಎಷ್ಟೇ ಮುಂದುವರೆದ್ರೂ ನಂಬಿಕೆಗಳು ಬದಲಾಗಲ್ಲ. ಯುನೋ, ಈವನ್ ಸೈಂಟಿಸ್ಟ್ಗಳು ಕೂಡ ರಾಕೆಟ್ನ ಲಾಂಚ್ ಮಾಡೋಕ್ಕೆ ಮುಂಚೆ ದೇವ್ರ ಪೂಜೆ ಮಾಡ್ಬಿಟ್ಟೆ ಶುರು ಮಾಡ್ತಾರೆ. ಅಂಥದ್ರಲ್ಲಿ ನಾವು ಜೀವನನ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೇವರ ಆಶೀರ್ವಾದದಿಂದನೇ ಶುರುವಾಗಲಿ ಬಿಡು. ನಾಳೆ ನಮ್ಮನೆ ನಂಬ್ಕೊಂಡಿರೋ ನಮ್ಮ ಹೆಂಡ್ತಿರಿಗೆ ನಮ್ಮಿಂದ ಯಾವ ತೊಂದರೆನೂ ಆಗಬಾರ್ದು. ಇದನ್ನು ಶುರು ಮಾಡಿರೋದು ನಾವೇ, ಎಂಡ್ ಮಾಡಬೇಕಾಗಿರೋದು ನಾವೇ. ಏನು ಹೇಳ್ತೀಯ? ನಿಜ, ನಾವು ಸತ್ತರೆ ಎಲ್ಲ ಸಮಸ್ಯೆನೂ ಎಂಡ್ ಆಗುತ್ತೆ. ಕೊಡು, ನಾನು ಮೊದಲು ಕುಡಿತೀನಿ. ಮೊದಲು ಊಟ ಆಗಿದ್ರೆ ಫಸ್ಟ್ ನೀನು ತಿನ್ನು ಅಂತ ಹೇಳ್ತಿದ್ದೆ. ಆದರೆ ಸಾಯೋದಲ್ಲಿ ನಾನೇ ಫಸ್ಟು. ಬೇಜಾರಾಗ್ಬೇಡವೋ. ನಿನಗಿಂತ ಮುಂಚೆ ನಾನು ಕುಡಿತೀನಿ, ಆಮೇಲೆ ನೀನು ಕುಡಿ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಲಕ್ಷ್ಮಿ, ನಾನೇ ಮತ್ಕೇನು ನಾನೇ, ನಿಮ್ ಹೆಂಡತಿ ಲಕ್ಷ್ಮಿನೂ ನಾನೇ. ಪ್ರೇಮ್, ಏನ್ ಮಾಡ್ತಿದ್ಯಾ ನೀನು? ಅಮ್ಮ ವಿಷ ಕುಡಿತಾ ಇದ್ದಾನೆ, ಅಣ್ಣ ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದಾನೆ. ಏನ್ ನಡೀತಿದೆ ಇಲ್ಲಿ? ಲಕ್ಷ್ಮಿ, ಇಟ್ಸ್ ಪ್ರಾಂಕ್. ನಾವು ಪ್ರಾಂಕ್ ಮಾಡ್ತಿದ್ವಿ ಅಷ್ಟೇ. ಫ್ರ್ಯಾಂಕಾ? ಹೌದಕ್ಕೆ ಫ್ರಾಂಕ್ ಮಾಡ್ತಾ ಇದ್ವಿ. ತುಂಬಾ ಬೋರ್ ಹೊಡಿತಿತ್ತು. ಸೊ ಹಾಗಾಗಿ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅಣ್ಣ ಯಾರಿಗಾದ್ರು ಫ್ರಾಂಕ್ ಮಾಡೋಣ ಅಂತ ಹೇಳ್ದ. ಅದಕ್ಕೆ ವಿಷ ಕುಡಿಯೋ ತರ ನಾಟಕ ಮಾಡ್ತಿದ್ವಿ ಅಷ್ಟೇ. ಹೌದು ಲಕ್ಷ್ಮಿ, ಹೌದು. ಇಷ್ಟೇನಾ? ಸಾರಿ ಪ್ರೇಮ್, ಅನ್ಯಾಯವಾಗಿ ಹೊಡೆದ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಅಯ್ಯೋ, ಇಟ್ಸ್ ಓಕೆ ಲಕ್ಷ್ಮಿ, ಇಟ್ಸ್ ಓಕೆ. ನೀನು ಬೇಜಾರಾಗಬೇಡ. ಬೇಜಾರೇನಾಗಿಲ್ಲ, ಆದ್ರೆ ಇನ್ಮುಂದೆ ಯಾವತ್ತೂ ಈ ತರ ತಮಾಷೆ ಮಾಡಕ್ ಹೋಗ್ಬೇಡಿ. ಈ ಮನೆ ಕುಡಿಗಳು ನೀವು ತಮಾಷೆ ಮಾಡಕ್ ಹೋಗಿ ಅದು ನಿಜ ಆಗಿ ಅದರಿಂದ ಏನಾದ್ರು ತೊಂದರೆ ಆದ್ರೆ ಈಚೆ ಬದುಕಿರ್ತಾರೆ ಅನ್ಕೊಂಡಿದ್ದೀರಾ? ಅಜ್ಜಿ ಬದುಕಿರ್ತಾರೆ ಅನ್ಕೊಂಡಿದ್ದೀರಾ? ನಿಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ? ಪ್ಲೀಸ್, ಇನ್ಮುಂದೆ ತಮಾಷೆಗೂ ಈ ಥರ ಮಾಡಬೇಡಿ. ನನಗಂತೂ ಜೀವನ ನಿಂತೋದಂಗಾಗಿತ್ತು. ಸಾರಿ ಅದಕ್ಕೆ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಓಕೆ, ಅದು ನಾನು ಅಂಥವ್ರಿಗೆ ಹಳೇದೆಲ್ಲ ನೆನಪಾಗಿದೆ ಅಂತ ಹೇಳೋಣ ಅಂತ ಬಂದೆ. ಏನಿದು, ಇಷ್ಟೊಟ್ಟು ವಿಷಯ ಹೇಳಿದ್ರು ಇಬ್ರು ಸೈಲೆಂಟ್ ಆಗಿದ್ದಾರಲ್ಲ, ಏನಾಗಿರ್ಬೋದು? ಸರು,
ಅಂತರ ಅತ್ತೆ ಬಗ್ಗೆ ಏನನ್ಸತ್ತೆ? ಏನನ್ಸತ್ತೆ ಅಂದ್ರೆ ಅವ್ರು ನಮ್ಮ ಅತ್ತೆ ಅಂತ ಅನ್ಸತ್ತೆ, ಈ ಮನೆ ಯಜಮಾನಿ ಅಂತ ಅನ್ಸತ್ತೆ, ಏಜೆಗೆ ತಕ್ಕನಾದ ಹೆಂಡತಿ ಅಂತ ಅನ್ಸತ್ತೆ. ಅದು ಬಿಟ್ಟು ಬೇರೆ ಏನಾದ್ರೂ ಅನ್ಸಿದ್ಯಾ ನಿನ್ಗೆ? ಯೋಚನೆ ಮಾಡು. ನನಗ ನಾನು ಹೊರಗಡೆ ಎಷ್ಟು ಸೌಮ್ಯವಾಗಿದ್ದೀನೋ ಒಳಗಡೆ ಅಷ್ಟೇ ಕ್ರೂರಿ. ನನ್ನ ಕ್ರೌರ್ಯನ ನೋಡ್ಬೇಕು ಅಂತ ಬಯಸೋರು ಮಾತ್ರ ನನ್ನ ಜೊತೆ ಆಟಕ್ಕೆ ಇಳಿತಾರೆ. ಆಟ ಮುಗಿಯೋಷ್ಟ್ರಲ್ಲಿ ಅವ್ರ ರಕ್ತ ಕುಡಿತೀನಿ ಹೊರತು ಸೋಲೋ ಮಾತೇ ಇಲ್ಲ. ಒಂದೊಂದ್ಸಲ ಇವರೇ ನಮ್ಮ ಅತ್ತೆನಾ, ಇವ್ರು ಹೀಗೆಲ್ಲ ಮಾತಾಡ್ತಾರ ಅಂತ ಅನ್ಸತ್ತೆ. ಯೋಚನೆ ಮಾಡಿದ್ರೆ ಇವ್ರು ಹೀಗಿರ್ಬಾರ್ದಲ್ವಾ, ಮಾತಾಡ್ಬಾರ್ದಲ್ವಾ ಅಂತ ಡೌಟು ಬರುತ್ತೆ. ಆದ್ರೆ ಇವ್ರು ನಮ್ಮ ಅತ್ತೆನೇ ಅಲ್ವಾ ಅಂತ ನಾನೇ ಸುಮ್ಮನಾಗ್ಬಿಡ್ತೀನಿ. ಯಾಕೆ ಹೀಗೆ ಕೇಳ್ತಿದ್ದೀರಾ? ಏನಿಲ್ಲ, ನೀನ್ ಹೋಗು. ಹೋಗು ಅನ್ನಲ್ಲ. ಅಕ್ಕ, ಲೀಲಾ ಲೀಲಾ ಲೀಲಾ, ನಾನು ಕರಿತಾನೆ ಇದೀನಿ, ಹೋಗ್ತಾನೆ ಇದೆಯಲ್ಲ. ನೀವ್ ಅಕ್ಕನ ಜೊತೆಲಿ ಇರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಿದ್ದೀರಾ? ನಾನು ಕರಿತಾ ಇದೀನಲ್ಲ, ನಿಂತ್ಕೋ. ಅಕ್ಕ ಬೇಜಾರ್ ಮಾಡ್ಕೋತಾರೆ. ನಿಮ್ಗೆ ಯಾಕೆ ಸೂಕ್ಷ್ಮಗಳೇ ಅರ್ಥ ಆಗ್ತಿಲ್ಲ? ಪ್ಲೀಸ್ ನೀವು ರೂಮ್ಗೆ ಹೋಗಿ, ನಾನು ಊಟನ ಅಲ್ಲೇ ಕಳಿಸ್ತೀನಿ. ಅದೆಲ್ಲ ಏನು ಬೇಡ, ನಾವು ಕೆಳಗೆ ಬರ್ತೀವಿ, ಜೊತೆಲೆ ಊಟ ಮಾಡೋಣ. ಅಕ್ಕ ನೊಂದ್ಕೋತಾರೆ. ಊಟ ತಾನೆ, ನಾನು ಹೇಳ್ತೀನಿ. ಅಂತರ ಊಟಕ್ಕೆ ಊಟ ತಾನೆ ಲೀಲಾ, ನಮ್ಮಿಬ್ರಿಗೂ ಊಟ ರೂಮ್ಗೆ ತಂದ್ಕೊಟ್ಬಿಡು. ನೋಡ್ಲಿಲ್ಲ, ತುಂಬಾ ವರ್ಷ ಆದ್ಮೇಲೆ ನನಗೆ ಹಳೆ ನೆನಪೆಲ್ಲ ವಾಪಸ್ ಬಂದಿದೆ. ನಾನು ನನ್ನ ಗಂಡ ತುಂಬಾ ಮಾತಾಡೋದಿರುತ್ತೆ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಿನಗೆ ಗಂಡ ಇಲ್ವಲ್ಲ. ಸೊ ನಾನಿದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪ್ಲೀಸ್ ನಮ್ಮಿಬ್ರಿಗೆ ಊಟ ರೂಮ್ಗೆ ತಂದ್ಬಿಡು. ಸರಿ ಅಕ್ಕ. ಬೇಡ ಬೇಡಲ್ಲ ಹತ್ರ, ಮೊದಲೆಲ್ಲ ನಾನು ನೀನು ಅಮ್ಮ ಒಟ್ಟಿಗೆ ಕುತ್ಕೊಂಡು ತಾನೆ ಊಟ ಮಾಡ್ತಾ ಇದ್ದಿದ್ದು. ಈಗೇನು ಸಪ್ರೇಟ್ ಆಗಿ ರೂಮಲ್ಲಿ ಅದೆಲ್ಲ ಏನು ಬೇಡ, ಎಲ್ಲರ ಜೊತೆಲೆ ಕುತ್ಕೊಂಡು ನಾನು ನೀನಿಬ್ರೆ. ಓಕೆ? ಬೇಡ, ನೀನಿವತ್ತು ಆಫೀಸ್ಗೆ ಹೋಗೋದೇ ಬೇಡ. ನೀನಿವತ್ತು ನನ್ನ ಜೊತೆನೇ ಇರಬೇಕು. ಸರ್, ಓ ಅಕ್ಕ, ನೀವು ಇಲ್ಲೇ ಇದ್ದೀರಾ? ಏನ್ ನಿನ್ ಮಾತಿನ ಅರ್ಥ? ನನ್ನ ಗಂಡನ ಜೊತೆ ನಾನಿದ್ದೀನಿ, ಬೇರೆ ಇನ್ಯಾರ ಜೊತೆನೂ ಇರೋ ಥರ ಹೇಳ್ತಿದ್ಯಲ್ಲ. ಹಾಗಲ್ಲ ಅಕ್ಕ, ನಾನು ಕೆಳಗಡೆ ಹುಡುಕ್ದೆ, ನೀವು ಕಾಣಿಸ್ಲಿಲ್ಲ, ಅದಕ್ಕೆ ಆ ಥರ ಹೇಳ್ದೆ ಅಷ್ಟೇ. ಸರ್, ನಿಮ್ಮ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ವಿಶ್ ಮಾಡಿ ಕಾಫಿ ಕೊಡೋಣ ಅಂತ ಬಂದೆ. ಆಲ್ ದಿ ಬೆಸ್ಟ್ ಸರ್. ಇಲ್ಲಿವರೆಗೂ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ. ಈ ಪ್ರಾಜೆಕ್ಟು ಸಕ್ಸಸ್ ಆಗಲಿ, ನಿಮ್ಮಿಂದ ಸಾವಿರಾರು ಜನಕ್ಕೆ ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಲೀಲಾ. ಬಾ ಬೇಗ. ಇನ್ನು ಯಾಕೆ ಸಪ್ಪಗಿದೆಯಾ? ಮತ್ತೆ ನೀವ್ಯಾಕೆ ನನ್ನ ಮೇಲೆ ಪದೇ ಪದೇ ರೇಗ್ತಿದ್ದೀರಾ? ನಾನು ಏನ್ ತಪ್ಪು ಮಾಡಿದೀನಿ ಅಂತ ನಿಮ್ಮ ಹತ್ರ ಬಯಸ್ಕೋಬೇಕು? ನಮ್ ಹೆಡ್ ಮಿಸ್ ಒಬ್ರಿದ್ರು, ಸೇಮ್ ನಿಮ್ ತರಾನೆ. ಅವ್ರ ಸ್ಕೂಟಿ ಸೀಟ್ ನ ಬ್ಲೇಡ್ ತಗೊಂಡು ಕುಯ್ದಾಕಕ್ ಹೋಗಿದ್ದೆ. ಆಮೇಲೆ ಪಾಪ ಅನ್ಸ್ತು, ಅದಕ್ಕೆ ಹಾಗೆ ಬಿಟ್ಟೆ. ಇದು ನೀನು ಕೋಪ ಆಗ್ಲಿ ಆವೇಶ ಆಗ್ಲಿ ಯಾವುದನ್ನು ಹೊರಗಕ್ಕಲ್ಲ, ನುಂಗ್ಕೋತೀಯ. ಅದಕ್ಕೆ ನಿನಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಮೆಚುರಿಟಿ ಬಂದಿರೋದು.
ವೆಲ್, ನಿನಗೆ ಈ ಮನೇಲಿ ಬೇರೆನೇ ಒಂದು ಸ್ಥಾನ ಇದೆ. ನೀನು ಅದನ್ನು ಅರ್ಥ ಮಾಡ್ಕೋಬೇಕು. ಯಾವ ಸ್ಥಾನ? ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಈ ಮನೇಲಿ ನೀನು ರಾಣಿ ಥರ ಇರಬೇಕಷ್ಟೆ. ತುಂಬ ಎಲ್ಲ ಯೋಚನೆ ಮಾಡಬೇಡ, ನನಗೆ ಟೈಮ್ ಆಗ್ತದೆ. ರೀ, ಥ್ಯಾಂಕ್ ಯು. ನಾನು ಈ ಮನೆಯೊಳೆ ಅಣ್ಣ. ನೀವು ಪ್ರೇಮ್ ಪ್ರಮೋದ್ ಹತ್ರ ಏನೋ ಮಾತಾಡ್ತಿದ್ರಿ, ಅದನ್ನ ಕೇಳಿಸ್ಕೊಂಡೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನೀನೇನಾದ್ರೂ ಅಮೌಂಟ್ ಸೆಟಲ್ ಮಾಡ್ತೀಯಾ? ಅಯ್ಯಯ್ಯೋ, 30 ಕೋಟಿ ಅಣ್ಣ, ಅಷ್ಟೊಂದು ಕೊಡೋ ಅಷ್ಟು ದೊಡ್ಡೋಳು ನಾನಲ್ಲ ಅಣ್ಣ. ಮತ್ತೆ ನನ್ನ ಹತ್ರ ನಿನ್ಗೇನು ಕೆಲಸ? ಅಣ್ಣ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ನೋಡಿ, 1 ರೂಪಾಯಿ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ನೀವು 30 ಕೋಟಿ ಕೊಟ್ಟಿದ್ದೀರಾ. ಆ 30 ಕೋಟಿ ದುಡಿಯೋಕ್ಕೆ ಪಾಪ ನೀವು ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು. ಒಂದೊಂದ್ಸಲ ಬೆವರು ಸುರಿಸಿರ್ತೀರಾ, ಇನ್ನೂ ಕೆಲವು ಸಲ ರಕ್ತನೇ ಸುರಿಸಿರ್ತೀರಾ ಅಲ್ವಾಣ? ಅಷ್ಟಿಲ್ದೆ ಕೋಟಿ ಗಟ್ಟಲೆ ಮಾಡೋಕ್ಕಾಗುತ್ತೆ ನಮ್ಮ? ಕರೆಕ್ಟಾಗಿ ಹೇಳಿದ್ರಿ ಅಣ್ಣ. ಅದಕ್ಕೆ ನಾನು ನಿಮ್ಮ ಹತ್ರ ಸಪ್ರೇಟಾಗಿ ಮಾತಾಡೋಕೆ ಬಂದಿರೋದು. ಶ್ರೀಮಂತರ ಮಕ್ಕಳಿಗೆ ಒಂದು ಚಟ ಇರುತ್ತಣ್ಣ. ಏನೇ ಆದ್ರೂ ನಮ್ಮ ಅಪ್ಪ ಇದ್ದಾನೆ, ನಮ್ಮ ಫ್ಯಾಮಿಲಿ ಇದೆ ಅಂತ ಏನ್ ತಪ್ಪು ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ತರ ಎಷ್ಟೋ ಜನಕ್ಕೆ ಮೋಸ ಮಾಡಿರ್ತಾರೆ. ಅಲ್ಲ, ನಮ್ಮ ಮನೆ ಮಕ್ಕಳು ಅಂತ ನಾನೇನು ಅವ್ರನ್ನ ವಹಿಸ್ಕೊಂಡು ಬರ್ತಾ ಇಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಅವ್ರ ತಪ್ಪು ಅವ್ರಿಗೆ ಅರಿವಾಗ್ಬೇಕು. ಅಲ್ಲ ಅಣ್ಣ, 30 ಕೋಟಿ ಅಂದ್ರೆ ಏನ್ ತಮಾಷೆನಾ? ಅದಕ್ಕೆ ಅಲ್ವಾ ಜಾಡ್ಸಕ್ ಬಂದಿದ್ದು. ಹೋಗ್ಲಿ ಅಂತ 1 ವಾರ ಟೈಮ್ ಕೊಟ್ಟಿದ್ದೀನಿ. ಅಣ್ಣ, ನಿಮ್ಮನ್ನ ನೋಡ್ತಿದ್ರೆ ನನ್ಗೊಬ್ಬ ಅಣ್ಣ ಇದ್ದಿದ್ರೆ ಹೇಗಿರ್ತಿದ್ನೋ ಹಾಗೆ ಇದೀರಣ್ಣ. ನೋಡಿ, ನಾನು ನಿಮ್ಮ ತಂಗಿಯಾಗಿ ಒಂದು ಮಾತು ಹೇಳ್ತೀನಿ. ನೀವು ನೋಡಕ್ಕೆ ಎಷ್ಟು ಟೆರರ್ ಆಗಿದ್ದೀರೋ, ನಿಮ್ಮ ಮನಸ್ಸು ಅಷ್ಟೇ ಹೆಂಗರಳಣ್ಣ. ಅದ್ರಲ್ಲಿ ಎಷ್ಟು ಕರುಣೆ ತುಂಬಿಕೊಂಡಿದೆ ಅಂದ್ರೆ, ಅದಕ್ಕೆ ದುಡ್ಡು ರಿಕವರಿ ಮಾಡಕ್ಕೆ ಅಂತ ಬಂದವರು ಅವ್ರ ಹೆಂಡ್ತಿರ್ನ ನೋಡಿ 1 ವಾರ ಟೈಮ್ ಕೊಟ್ಟಿದ್ದೀರಲ್ಲ ಅಣ್ಣ. ನಿಮ್ಮಂತ ದೊಡ್ಡ ಮನ್ಸಿರೋರ್ಗೆ ಅನ್ಯಾಯ ಆಗ್ಬಾರ್ದಣ್ಣ, ಅನ್ಯಾಯ ಆಗ್ಬಾರ್ದು. ಕಷ್ಟದಲ್ಲಿರೋರ್ಗೆ ನೀವು ಸಹಾಯ ಮಾಡ್ತಿದ್ದೀರಾ. ನೀವು ದೇವ್ರಿಗೆ ಸಮಾನ ಅಣ್ಣ, ದೇವ್ರಿಗೆ ಸಮಾನ. ಅಯ್ಯೋ, ನನ್ನ ವಿಷಯಕ್ಕೆ ನೀನ್ಯಾಕಮ್ಮ ಕಣ್ಣೀರಾಗ್ತೀಯಾ? ಹೇಳದ್ನಲ್ಲ ಅಣ್ಣ, ನೀವು ನಮ್ಮ ಅಣ್ಣ ಇದ್ದಂಗೆ ಅಂತ. ಆಯ್ತಮ್ಮ, ನನಗೆ ಏನ್ ಮಾಡ್ಬೇಕು ಹೇಳು. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಈ 1 ವಾರದಲ್ಲಿ ಅವ್ರ ಬದುಕಕ್ಕೆ ಕಷ್ಟ ಆಗ್ಬಿಡ್ಬೇಕು. ನೀವು ಸುಮ್ಮನೆ ಇರೋರಲ್ಲ, ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ಆ ಪ್ರೇಮ್ ಪ್ರಮೋದ್ಗೆ ಭಯ ಶುರುವಾಗ್ಬೇಕು. ಆಗ ನಿಮಗ್ ದುಡ್ಡು ವಾಪಸ್ ಸಿಗುತ್ತೆ. ಇಲ್ಲಾಂದ್ರೆ ಹೀಗೆ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ. ನಿಮಗ್ ಮೋಸ ಮಾಡಿದ್ರೆ ಅದು ನನಗ್ ಮೋಸ ಆದಂಗಲ್ವಾಣ. ಏನಪ್ಪ ಇವಳು ಮನೆ ಮಕ್ಳು ಪರವಾಗಿ ಮಾತಾಡೋದ್ ಬಿಟ್ಟು ಬಂದೋನ್ ಪರವಾಗಿ ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಬಿಡಿ ಅಣ್ಣ. ನೋಡಿ, ನ್ಯಾಯ ಯಾರ ಸ್ವತ್ತು ಅಲ್ಲ, ಅದು ನ್ಯಾಯ ಇದ್ದವ್ರಿಗೆ ಮಾತ್ರ ಸಿಗ್ಬೇಕು ಅಷ್ಟೇ. ಹಲೋ, ಯಾಕ್ರಿ ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ? ನೀವು ಫೋನ್ ಮಾಡ್ತಿದ್ರು ನಾನು ಕಟ್ ಮಾಡ್ತಿದ್ದೀನಿ ಅಂದ್ರೆ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, ನೀವು ಫೋನ್ ಮಾಡ್ತಿರೋ ಚಂದಾದಾರರು ಬಿಸಿ ಆಗಿದ್ದಾರೆ ಅಂತ. ಇದು ನಿಮಗೆ ವಾಯ್ಸ್ ಬರ್ತಿದ್ಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬರ್ತಿದ್ರು ನೀವು ನಂಗೆ ಕಾಲ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ನಾಚಿಕೆ ಇದೆಯಾ, ಮರ್ಯಾದೆ ಇದೆಯಾ, ಕಾಮನ್ ಸೆನ್ಸ್ ಇದೆಯಾ? ಛೇ, ಏನೇ ಲೀಲಾ, ನಾನ್ ನಿನಗೆ ಎದೆ ಹಾಲು ಕುಡಿಸ್ದೆ ಬೆಳೆಸಿರ್ಬೋದು, ಆದ್ರೆ ಪ್ಯಾಕೆಟ್ ಹಾಲಾದ್ರೂ ಕುಡಿಸ್ ಬೆಳೆಸಿದ್ದೀನಿ. ನಿನ್ ತಾಯಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಾ ಇದೀಯಾ? ಅಯ್ಯೋ ದೇವ್ರೆ, ನನ್ ಗಂಡ ಅಂತೂ ಸೊಪ್ಪು ಹಾಕಲ್ಲ. ಇನ್ ನನ್ ಮಗಳು ನೀನು ಹೀಗೆ ಮಾಡ್ಬಿಟ್ಯಾ? ಇನ್ ನಾನಿರ್ಬಾರ್ದು. ಅಯ್ಯೋ ಅಮ್ಮ, ನೀನ್ ಯಾಕೆ ಯಾವ್ದೋ ಅನ್ನೋ ನಂಬರಿಂದ ಕಾಲ್ ಮಾಡ್ತಿದ್ಯಾ? ಯಾವ್ದೋ ಸ್ಕ್ಯಾಮ್ ಕಾಲ್ ಅಂತ ನಾನು ರಿಸೀವ್ ಮಾಡ್ಲಿಲ್ಲ. ಪ್ಲೀಸ್ ನೀನ್ ನೊಂದ್ಕೊಳ್ಬೇಡ ಅಂತ ಹೇಳ್ಬಿಟ್ರೆ ಆಗುತ್ತಾ ಲೀಲಾ? ಈ ಜೀವಕ್ಕೆ ನೋವು ಬಿಟ್ರೆ ಇನ್ನೇನ್ ಸಿಕ್ಕಿದೆ ಹೇಳು ಈ ಜೀವನದಲ್ಲಿ? ಯಾಕಮ್ಮ ಈ ತರ ಮಾತಾಡ್ತಿದ್ಯಾ? ಇರೋದ್ರಲ್ಲಿ ನೆಮ್ಮದಿಯಾಗಿರ್ಬೇಕು, ಆಸೆ ಪಟ್ರೆ ದುಃಖನೇ ಆಗೋದು. ನೋಡು,
ನೀನು ನಂಗೆ ಬುದ್ಧಿ ಹೇಳೋಗಾದ್ಯಾ? ಅಯ್ಯೋ ಹೋಗ್ಲಿ ಬಿಡಮ್ಮ. ಇದ್ಯಾವ್ದು ಬೇರೆ ನಂಬರಿಂದ ಫೋನ್ ಮಾಡಿದ್ಯಾ? ಬೇರೆ ನಂಬರ್ ಅಲ್ಲ ಕಡೆ, ನಂದೇ ಫ್ರೀ ಸಿಮ್ಮು. ಪಕ್ಕದ ಮನೆ ಶಿವು ತಂದ್ಕೊಟ್ಟ. ₹1 ಕೊಡೋಂಗಿಲ್ವಂತೆ. ಇದ್ರಲ್ಲಿ ಇಂಟರ್ನೆಟ್ ಫ್ರೀ, ಕಾಲ್ ಮಾಡಿದ್ರೆ ಅದು ಫ್ರೀ. ಅದೇ ಗವರ್ಮೆಂಟ್ ಅವ್ರು ಮಾಡಿದ ಹಾಗೆ ಬಸ್ ಫ್ರೀ, ಅಕ್ಕಿ ಫ್ರೀ, ಹಾಗೆ ರೀಲ್ಸ್ ನೋಡೋದಕ್ಕೆ ಇಂಟರ್ನೆಟ್ ಫ್ರೀ. ಅದಕ್ಕೆ ಇನ್ನೂ ಬದುಕಿದ್ದೀನಿ. ಅಮ್ಮ ಬೇರೆ ನಂಬರು ಯಾಕೆ ನಿಂಗೆ? ನಿಮ್ಮ ಅಪ್ಪನಿಂದ ಮುಕ್ತಿ ಎಲ್ಲಿ ಸಿಗುತ್ತೆ ಹೇಳು? ಅವ್ರ ನಂತರ ಬಂದು ಮೊಬೈಲ್ ತಗೊಂಡು ಯಾರಿಗೆ ಕಾಲ್ ಮಾಡಿದೆ, ಯಾರ ಹತ್ರ ಏನ್ ಮಾತಾಡ್ದೆ ಅಂತ ಕೇಳ್ತಾರೆ. ಇದಕ್ಕಿಂತ ಅವಮಾನ ಇನ್ನೇನ್ ಬೇಕು ಹೇಳು? ನಾನು ಏನ್ ಮಾಡಬಾರ್ದು ಮಾಡಿದ್ದೀನಿ? ಅಮ್ಮ ನೀನೇನ್ ಮಾತಾಡ್ತೀಯ ನಂಗೆ ಕೇಳಿಸ್ತಿಲ್ಲ. ತಪ್ಪು ಮಾಡಿ ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ಲನೆ. ಸರಿ ಹೋಗ್ತೀನಿ, ಆದ್ರೆ ನಿಮ್ಮಪ್ಪ ಒಳ್ಳೆ ರಾಕ್ಷಸನ್ ತರ ಆಡ್ತಾ ಇದಾರೆ. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ನಂಬರ್ ತಗೊಂಡಿದ್ದೀನಿ. ನೀನ್ ಈ ನಂಬರಿಗೆ ವಾಪಸ್ ಕಾಲ್ ಮಾಡೋದಕ್ಕೆ ಹೋಗ್ಬೇಡ. ನಿನ್ ಜೊತೆ ಮಾತಾಡ್ಬೇಕು ಅಂತ ಅಂತಾಗ ನಾನೇ ಈ ನಂಬರಿಂದ ಮಾಡ್ತೀನಿ, ಆಯ್ತಾ? ಅಮ್ಮ ಇದೆಲ್ಲ ಬೇಕಿತ್ತಾ? ನನ್ಗೆ ಬೇಜಾರಾಗ್ತಿದೆ ನೋಡು. ಇರು ಅಪ್ಪನ ಹತ್ರ ನಾನ್ ಮಾತಾಡ್ತೀನಿ. ಅಯ್ಯೋಯ್ಯೋ ಬೇಡಪ್ಪ. ಆಮೇಲೆ ಮಗಳ ಹತ್ರ ಎಲ್ಲಾನು ಓದ್ರು ಬಿಟ್ಟಿದ್ಯಾ ಅಂತ ನನ್ನನ್ನು ಹಿಡ್ಕೊಳ್ತಾರೆ. ಇಲ್ಲ, ನೀನ್ ಫ್ರೀ ಇದ್ದಾಗ ಮನೆ ಕಡೆ ಬಾ. ನಂಗೊಬ್ಳಿಗೆ ಈ ಮನೇಲಿ ಭಯ ಆಗತ್ತೆ, ನಿಮ್ಮ ಅಪ್ಪ ಯಾವಾಗ ಬಂದು ಹೊಡೆದ್ ಬಿಡ್ತಾರೋ ಅಂತ. ಅದಕ್ಕೆ ಫೋನ್ ಮಾಡ್ದೆ. ಅಯ್ಯೋ ಅಮ್ಮ, ಅಪ್ಪ ಸುಮ್ನೆ ಆತರ ಮಾತಾಡ್ತಾರೆ, ಅವ್ರು ಏನು ಮಾಡಲ್ಲ, ನೀನ್ ಹೆದರ್ಕೋಬೇಡ. ನಾನು ಆದಷ್ಟು ಬೇಗ ಫ್ರೀ ಮಾಡ್ಕೊಂಡು ಮನೆಗ್ ಬರ್ತೀನಿ, ನೀನ್ ಧೈರ್ಯವಾಗಿರು. ಏನ್ ಧೈರ್ಯನೋ ಏನೋ. ನಿಮ್ಮ ಅಪ್ಪನಿಂದ ನನ್ ಪ್ರಾಣ ಹಾನಿ ಆಗದೆ ಇರ್ಲಿ ಅಂತ ತಿಮ್ಮಪ್ಪನಿಗೆ ಹರಕೆ ಕಟ್ಕೊಂಡಿದ್ದೀನಿ ಕಣೆ. ನನ್ ಪ್ರಾಣ ಉಳ್ದ್ರೆ ಸಾಕು. ಆರಾಮಾಗಿರು ಅಂತ ಹೇಳಿಲ್ವಾ? ನಾನ್ ಬರ್ತೀನಿ, ಇವಾಗ ನೀನ್ ಫೋನ್ ಇಡು, ಹುಷಾರು. ಅಕ್ಕ, ನನ್ನ ಗಂಡ ಬಹುಶಃ ನಾನಿದ್ದೀನಿ ಅನ್ನೋ ಕಾರಣಕ್ಕೆ, ನನಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಬರ್ತಿಲ್ಲ ಅನ್ಸುತ್ತೆ. ಇಲ್ಲ ಅಕ್ಕ, ನಿಮಗೆ ನೋವಾಗಕ್ಕೆ ನಾನು ಬಿಡಲ್ಲ. ಅವ್ರ ಮನಸ್ಸಿಂದ ಗಿಲ್ಟ್ ತೆಗಿಬೇಕು. ಅದಕ್ಕೆ ನಾನೇನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಮಾಡ್ತೀನಿ ಅಕ್ಕ, ನೀವು ನೊಂದ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ, ನಾನಿದ್ದೀನಿ. ಅದು ಗೊತ್ತು ಕಣಿಲಿಲ್ಲ. ಅದಕ್ಕೋಸ್ಕರನೇ ಈ ಪ್ಲಾನ್ ಮಾಡಿ ನಿನಗೆ ಗೊತ್ತಿಲ್ದಂಗೆ ನಿನ್ನನ್ನು ಸಿಕ್ಕಾಕ್ಸ್ತಿದ್ದೀನಿ. ಸರಿಲಿಲ್ಲ, ನಿನ್ನನ್ನೇ ನಂಬಿದ್ದೀನಿ. ಭಿಕ್ಷೆ ಬೇಡಿ, ಅದು ನಿಮ್ ಹಣೆ ಬರ, ನಾನೇನು ಮಾಡಕ್ಕಾಗಲ್ಲ. ಅಕ್ಕಿ ನಿಮ್ ಕೈ ಮುಗಿತೀವಿ, ಬೇಕಿದ್ರೆ ನಿಮ್ ಕಾಲು ಹೊಡಿತೀವಿ. ಅದಕ್ಕೆ ಪ್ಲೀಸ್, ಅದಕ್ಕೆ ನೀವೇ ಇಲ್ಲ ಅಂದ್ರೆ ನಮ್ಮ ಜೀವ ಹೋಗ್ಬಿಡುತ್ತೆ. ಪ್ಲೀಸ್ ಅದಕ್ಕೆ, ಪ್ಲೀಸ್. ಹೋಗ್ಲಿ, ಜೀವ ಹೋದ್ರೂ ಪರವಾಗಿಲ್ಲ. ಈ ವಿಷಯದಲ್ಲಿ ನಾನ್ ನಿಮ್ಗೆ ಸಹಾಯ ಮಾಡಕ್ ಆಗಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಆ ಶಿಕ್ಷೆಗೆ ಜೀವ ಹೋಗುತ್ತೆ ಅಂದ್ರು ಐ ಡೋಂಟ್ ಮೈಂಡ್. ಅಕ್ಕ, ನೀವೈ ಮಾತಾಡ್ತಿರೋದು? ಏಜೆ ಸಾಮ್ರಾಜ್ಯದಲ್ಲಿ ಏಜೆ ಬಿಟ್ರೆ ನೆಕ್ಸ್ಟ್ ಇದ್ದಿದ್ದೆ ನೀವು. ನಿಮ್ ಬಾಯಲ್ಲಿ ಇಂಥ ಮಾತಾ? ನಾನ್ ನಂಬಲ್ಲ. ನಂಬೇಡ, ಬಿಡು. ಬಟ್ ದ ಗಿಲ್ಟಿ ಶುಡ್ ಬಿ ಪನಿಷ್ಡ್. ನಿಮ್ ಗಂಡಂದ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವಮಾನ ಆಗ್ಬೇಕು, ನೋವು ಅನುಭವಿಸ್ಬೇಕು. ಇವರಿಬ್ಬರನ್ನ ನಂಬ್ಕೊಂಡು ಇವರಿಬ್ರು ಹೆಂಡತಿಯರಾಗಿ ಬಂದಿದ್ದಕ್ಕೆ ನಿಮಗೂ ಇದ್ರಲ್ಲಿ ಪಾಲಿದೆ. ಹೋಗಿ.
ರೂಪ 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 ಯಾಕೆ 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 ವೈ? ನಾನು ನಿನ್ನನ್ನು ಬಿಟ್ಟರೆ ರಮ್ಯನೇ ಬರಲಿ, ಊರ್ವಶಿನೇ ಬರಲಿ, ಮೇನಕಿನೇ ಬರಲಿ, ಯಾರನ್ನು ಕಣ್ಣೆತ್ತು ನೋಡಲ್ಲ, ತಲೆ ಎತ್ತಿ ನೋಡ್ತೀನಿ. ಏನಂತೀಯ? ಏನಾದ್ರೂ ಬೇರೆ ಹುಡುಗಿನ ನೋಡ್ಬೇಕು, ಹಂಗೆ ಕಣ್ಗುಡೆ ಕಿತ್ತು ನೀರ್ಗ್ ಹಾಕಿ ಹಂಗೆ ಕುಡಿದು ಬಿಡ್ತೀನಿ. ಕಣ್ಣನ್ನ ನೀರಿಗ? ವೈ? ನೀರ್ಗೆ ಐಸ್ ಹಾಕಿದ್ರೆ ಕೂಲ್ ಆಗಿರುತ್ತೆ ಅಂತ. ಅಯ್ಯೋ ಬೇಬಿ, ನಾನು ಯೋಚನೆ ಮಾಡ್ತಿರೋದೊಂದು ಹುಡುಗಿ ಬಗ್ಗೆನೆ. ಆದ್ರೆ ಅದು ಮೇಡಮ್, ಅಂತರ ಮೇಡಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಯಾಕಂದ್ರೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ನೆನಪು ಬಂದ್ಬಿಡ್ತಲ್ವಾ, ಅದ್ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅರೆ, ಮಾಡ್ತಿದ್ದವ್ರಿಗೆ ನೆನ್ಪು ಹೇಗ್ ಬೇಕಾದ್ರೂ ಬರುತ್ತೆ, ಅದೇನ್ ನೆಂಟ್ರ ಹೇಳ್ಬಿಟ್ ಬರಕ್ಕೆ? ನೀನ್ ಹೇಳಿದ್ ನಿಜಾನೇ, ಆದ್ರೆ ಇದಕ್ಕಿಂತ ಮುಂಚೆ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ರು, ಮೆಡಿಸಿನ್ ಕೊಟ್ರು, ಆವಾಗ ಆಗದೆ ಈ ಪವಾಡ ಇವಾಗ ಹೇಗಾಯ್ತು? ಇದು ನಿನಗೆ ಸರಿ ಅಂತ ಅನಿಸ್ಬೋದು, ಆದ್ರೆ ಇದರಿಂದ ಏನೋ ಕರಮತ್ತಿದೆ ಅಂತ ನನಗನ್ನಿಸ್ತಾ ಇದೆ. ಹೌದಾ? ನೀವ್ ಹೇಳಿದ್ಮೇಲೆ ನನ್ಗೂ ಯಾಕೋ ಹಾಗೆ ಅನಿಸ್ತಿದೆ ರೀ. ಅಲ್ವಾ? ಈ ಮನೇಲಿ ನೋಡಿ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ? ಒಂದ್ ದೊಡ್ಡ ಸಮಸ್ಯೆ ಬರುತ್ತೆ, ಅದನ್ನ ಎಜೆ ಸರ್ ಲೀಲಾ ಮೇಡಮ್ ಸಾಲ್ವ್ ಮಾಡ್ತಾರೆ, ಅದಲ್ಲಿಗೆ ಮುಗ್ದೋಗುತ್ತೆ. ಆದ್ರೆ ಅದು ಹೇಗಾಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಯಾರು ಯೋಚನೆ ಮಾಡಲ್ಲ. ಹೌದು ರೀ, ಕರೆಕ್ಟ್ ಆಗಿ ಹೇಳಿದ್ರಿ. ಮೊನ್ನೆ ಲೀಲಾ ಮೇಡಮ್ ನ ಫಾರಿನ್ ಕಳ್ಸೋ ಸೀನ್ ಆಯ್ತಲ್ಲ, ಆಗ್ಲೂ ಅಷ್ಟೇ ಎಜೆ ಸರ್ ಆ ಪ್ಲಾನ್ ಮಾಡಿರ್ಲಿಲ್ಲ, ಲೀಲಾ ಮೇಡಮ್ ಆ ಪ್ಲಾನ್ ಮಾಡಿರ್ಲಿಲ್ಲ. ಹಾಗಿದ್ಮೇಲೂ ಅದ್ ಹೇಗಾಯ್ತು, ಯಾರ ಪ್ಲಾನ್ ಮಾಡಿದ್ರು ಅಂತ ಯಾರು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ಲಿಲ್ಲ. ಕರೆಕ್ಟ್ ರೂಪ. ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಅದು ಎಲ್ಲಿಂದ ಶುರುವಾಯ್ತು, ಹೇಗಾಯ್ತು ಅಂತ ಅದನ್ನ ನಾವು ಹುಡ್ಕೊಂಡು ಹೋಗ್ಬೇಕು. ಅವಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದವ್ರು ಯಾರು ಅಂತ ಗೊತ್ತಾಗುತ್ತೆ. ಇನ್ಮೇಲೆ ಆ ಕೆಲ್ಸನ ನಾವಿಬ್ರು ಮಾಡ್ಬೇಕು. ಯಾವ ಕೆಲ್ಸ? ಅದೇ ಲೀಲಾ ಮೇಡಮ್ ನ ಫಾರಿನ್ ಕಳ್ಸಕ್ಕೆ ಪ್ಲಾನ್ ಮಾಡಿದ್ದು, ಮತ್ತೆ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ ಯಾರಂತ ತಿಳ್ಕೋಬೇಕು. ಆ ಅಪ್ಲಿಕೇಶನ್ ಫಾರ್ಮ್ ಏನಾದ್ರು ಸಿಕ್ಕಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು. ಹಾ, ಅಂತರ ಮೇಡಮ್ ರೂಮಲ್ಲಿ ಅದು ಇದ್ದಿದ್ ನಾನು ನೋಡಿದ್ದೆ, ಹುಡುಕ್ಬೇಕು. ಇಲ್ಲ, ಎಜೆ ಸರು ಲೀಲಾ ಮೇಡಮ್ ಕೊಟ್ಟಿದ್ರು. ಮಹಾರಾಣಿ ಆಗೋದ್ ಬೇಡ, ಮಹಾರಾಣಿ ಸೇವಕಿ ಆದ್ರೂ ಆಗಿದ್ದಿದ್ರೆ ನಾವಿಲ್ ಗರಿಯಲ್ಲಿ ಗಾಳಿ ಬೀಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತಾ ಇದೆ. ಇಲ್ಲಿ ನೋಡಿದ್ರೆ ನನ್ ಗಂಡ ರುದ್ರ ತಾಂಡವ ಆಡ್ತಾ ಇದಾರೆ. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಕರ್ಮ. ಆ ದುರ್ಗಾ ಲಕ್ಷ ದುಡ್ಡು ಕೊಟ್ರು ಈ 1000 ರೂಪಾಯಿ ಮೊಬೈಲ್ ಅಲ್ಲಿ ಜೀವನ ಮಾಡಂಗಾಗಿದೆ. ಜೀವನದಲ್ಲಿ ದುಡ್ಡಿರೋದು ಮುಖ್ಯ ಅಲ್ಲ, ಅದನ್ನ ಖರ್ಚು ಮಾಡೋದಕ್ಕೆ ಈ ಯೋಗ್ಯತೆ ಇರಬೇಕು ಅಂತ ಈಗ ಗೊತ್ತಾಗ್ತಾ ಇದೆ. ನನ್ನ ಗಂಡನಿಗೆ ಏನಾದ್ರೂ ನನ್ನ ಹತ್ರ ಈ ಮೊಬೈಲ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಮುಗೀತು ಕತೆ. ನನ್ನನ್ನು ಸಿಗ್ದು ಫ್ರಂಟ್ ಡೋರ್ಗೂ ಬ್ಯಾಕ್ ಡೋರ್ಗೂ ತೋರಣ ಕಟ್ಬಿಡ್ತಾರಷ್ಟೇ. ಇದರಲ್ಲಿ ಅಡ್ರೆಸ್ ಇದೆ. ಮಿಸಸ್ ಲೀಲಾ ಅಭಿರಾಮ್ ಜಯಶಂಕರ್. ಒಳಗೆ ಏನಿಲ್ಲ. ಮಿಸಸ್ ಲೀಲಾ ಅಭಿರಾಮ್ ಜಯಶಂಕರ್ ಅಂತ ಯಾರು ಅಪ್ಲಿಕೇಶನ್ ಹಾಕಿರ್ಬೋದು? ಲೀಲಾ ಮೇಡಮ್ ಚಾನ್ಸ್ ಇಲ್ಲ, ಬಾಸು ಚಾನ್ಸ್ ಇಲ್ಲ, ಅಜ್ಜಿನೂ ಹಾಕಿರಲ್ಲ, ನಾನು ನೀನು ಲಕ್ಷ್ಮಿ ಮೇಡಮು ಹಾಕಿರಲ್ಲ. ಇನ್ಯಾರು ಹಾಕಿರ್ತಾರೆ? ಅದು ಲೀಲಾ ಅಭಿರಾಮ್ ಜಯಶಂಕರ್ ಅಂತ. ಹಾ, ಎಜೆ ಸರ್ ಮತ್ತೆ ಲೀಲಾ ಮೇಡಮ್ ಗಂಡ ಹೆಂಡತಿ ಅಂತ ಗೊತ್ತಿರೋದು ಮಾತ್ರ ಮಾಡಕ್ ಸಾಧ್ಯ. ನಮ್ಮಿಬ್ಬರನ್ನ ಬಿಟ್ಟು ದುರ್ಗಾ ಮೇಡಮ್ ಮತ್ತೆ ಸರು ಮೇಡಮ್. ಏನಾಯ್ತ್ರಿ? ಹೇಳಿ ಪ್ಲೀಸ್, ಏನಾಯ್ತು? ಏನೂ ಆಗಿಲ್ಲ ಸರ್, ಹೇಳ್ತಿದ್ದೀನಲ್ಲ. ಯಾಕ್ರಿ ಏನೂ ಇಲ್ದೆ ಇಷ್ಟೆಲ್ಲ ಆಗತ್ತಾ? ಪ್ಲೀಸ್ ಹೇಳ್ರಿ, ತುಂಬಾ ಸಂಕಟ ಆಗ್ತಿದೆ, ನಿಮ್ಮನ್ನ ನೋಡಕ್ ಆಗ್ತಿಲ್ಲ. ಏನಾಯ್ತು ಅಂತ ಹೇಳಿ. ಅದು ಬಿದ್ಬಿಟ್ಟೆ, ಅದಕ್ಕೆ ಪೆಟ್ಟಾಯ್ತು. ರೀ, ನೀವೇನ್ ಬೈಕಲ್ಲಿ ಓಡಾಡ್ತೀರಾ, ಕಾರಲ್ಲಿ ತಾನೇ ಓಡಾಡ್ತೀರಾ? ಸುಮ್ನೆ ಬಿದ್ದೆ ಅದು ಇದು ಅಂತ ಹೇಳ್ಬೇಡಿ. ಏನಾಯ್ತು ಅಂತ ನಿಜ ಹೇಳಿ. ನಿಜ ಹೇಳಿ, ಇಲ್ಲಾಂದ್ರೆ ನಾನು ಏಜೆಗೆ ಹೇಳ್ತೀನಿ. ಮತ್ತೆ ಹೇಳಿ. ಯಾರು ಅಂತ ಗೊತ್ತಿಲ್ಲ, ಕಾರಲ್ಲಿ ಹೋಗ್ತಿದ್ನಾ, ಸಡನ್ ಆಗಿ ಅಡ್ಡ ಹಾಕಿ ಕಾರಿಂದ ಆಚೆ ಇಳಿದು ಹಿಂದೆ ಮುಂದೆ ನೋಡದೆ ಹೊಡೆದ್ಬಿಟ್ಟು ಹೋಗ್ಬಿಟ್ರು.
ನೀವ್ ಯಾಕ್ರಿ ಇಳಿಯೋದಕ್ಕೆ ಹೋದ್ರಿ? ಅವ್ರೇನಾದ್ರೂ ದುಡ್ಡು ಕಿತ್ಕೊಂಡು ಹೋದ್ರಾ? ದುಡ್ಡು ಕೊಡ್ಬೇಕಾದವನೇ ನಾನು ಸರ್. ಏನ್ ಹೇಳಿದ್ರಿ? ದುಡ್ಡು ನಾನೇ ಹೇಗೆ ಕೊಡೋಕ್ಕಾಗತ್ತೆ? ಅವ್ರು ಏನೂ ಕೇಳಿಲ್ಲ. ನಾನು ಒಬ್ಬನೇ ಇದ್ನಲ್ಲ, ಫೈಟ್ ಬ್ಯಾಕ್ ಮಾಡೋಕ್ಕಾಗಿಲ್ಲ. ಮೋಸ್ಟ್ಲಿ ಯಾರೋ ಅನ್ಕೊಂಡು ನನ್ನ ಹತ್ರ ಬಂದಿದ್ರು ಅನ್ಸುತ್ತೆ. ಪಾಪಿಗಳು, ಅವ್ರಿಗೆ ನಿಜವಾಗ್ಲೂ ಮನುಷ್ಯತ್ವನೇ ಇಲ್ಲ. ನಿಮ್ಮತ್ತವ್ರನ್ನ ಹೊಡೆದಿದಾರಲ್ಲ, ಅವ್ರಿಗೆ ಒಳ್ಳೇದಾಗೋದಿಲ್ಲ. ಸಾರಿ ನಂಗೆ ಗೊತ್ತಾಗ್ಲಿಲ್ಲ. ಸಾರಿ. ಲೌಡ್ ಸ್ಪೀಕರ್ ಹಾಕಿ. ಹೆಂಗಿತ್ತಮ್ಮ ಸ್ಯಾಂಪಲ್? ನಾನೊಂಥರ ಸ್ವೀಟ್ ಮನ್ಸ ಹೆಂಗ್ ಹೊಡಿಸ್ತಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಹೇಳ್ತೀನಿ ಕೇಳು. ಸ್ವೀಟ್ ಮನ್ಸ ಅಂದ್ರೆ ಬೇಕ್ರಿ ತರ. ಬೇಕ್ರಿನಲ್ಲಿ ನೀನು ಸ್ವೀಟ್ ಕೇಳಿದ್ರೆ ಕೊಡೋಕ್ಕಿಂತ ಮುಂಚೆ ಸ್ಯಾಂಪಲ್ ತೋರಿಸ್ತಾರಲ್ಲ, ಹಂಗೆ ಇದು. ಜಸ್ಟ್ ಸ್ಯಾಂಪಲ್. 1 ವಾರ ಟೈಮ್ ಕೊಟ್ಟು